ಬರ್ಬೇಕು ಬರ್ಬೇಕು ನಂಜಪ್ಪನವ್ರ ಮಗ ಗುಂಜಪ್ಪನವ್ರು ರೇ ಒತ್ತಾರನೆ 7 ಗಂಟೆಗೆ ಬಂದು ಗಡ್ಡೆ ಕೇಳ್ತೀನಿ ನನ್ ಮಗ 10 ಗಂಟೆಗೆ ಬರ್ತಾ ಇದೆಯಲ್ಲ ಹೆಂಗೈತೆ ಮೈಗೆ ಏನ್ ಮಾಡೋದಣ್ಣ ನಿನಗ್ ನಾನು ಒಬ್ಬನೇ ನನಗ್ ನಿನ್ನಂತವ್ರು 100 ಜನ ಎಲ್ ಬಗ್ಳದ ಫುಲ್ ಡಿಮ್ಯಾಂಡ್ ಕಣಣ್ಣ ನಿನಗಂತೂ ಕೆಟ್ಟ ಕೆಲ್ಸ ಏನೂ ಇಲ್ಲ ಸ್ವಲ್ಪ ಕಾದ್ಬಿಟ್ರು ಏನ್ ಆಗ್ತದ ಈಗ MP ಟ್ರೈ ಮಾಡ್ತಾ ಇವ್ನಿ ಕಣ್ಲಾ ಸುಮ್ಮನ್ ಕುಂತ್ಕೊಳ್ಳೇನೋ ಸೋಪಚ್ಚಕ್ಕೆ ಹಂಗ್ ಬಗ್ಳು ಅಲ್ಲ ನಾ ಹುಟ್ಟಿದಾಗಿಂದ ಇದೇ ಮಾತನ್ನೇ ಹೇಳ್ತಾ ಇದೀಯ ಗಂಡಸು ಅಂತ ಹುಟ್ಟಿದ್ಯಾ ಸುಮ್ಮನ್ ಮೈ ಬೆಳ್ಸ್ಕೊಂಡು ಯಾವ್ದಾದ್ರು ಒಂದು ಉದ್ಯೋಗ ನೋಡ್ಕೋಬಾರ್ದಾ ಬೇಕು ಪಂತರ ಮಾತಾಡ್ತಿದ್ಯಲ್ಲೋ ನನ್ನ ಮಗನೇ ನನ್ನ ಕೆಪಾಸಿಟಿಗೆ ನನ್ನ ಟ್ಯಾಲೆಂಟ್ಗೆ ನನ್ನ ಪರ್ಸನಾಲಿಟಿಗೆ 2 ಫುಲ್ ಬಿಲ್ಸ್ ಕೊಟ್ಟು 5,000 ರೂಪಾಯಿ ಸಂಬಳ ಕೊಡುವಂತ ದಣಿ ಈ ಊರಾಗ ಯಾವನವನೇ ಹೇಳು ನಾನಿಲ್ವಾ ಏನ್ ಬಗ್ಳದ ಗಂಜಿ ಕುಡಿಯೋ ನನ್ನ ಮಗನಿಗೆ ಮೀಸೆ ತಿರುವ ಕೊಬ್ಬ ಅಂದಂಗೆ ನೀನು ನನಗ್ ಕೆಲ್ಸ ಕೊಡ್ತೀಯ ಉದ್ಯೋಗಂ ಪುರುಷ ಲಕ್ಷಣಂ 5 ಅಲ್ಲ 6,000 ಕೊಡ್ತೀನಿ ನನ್ನ ಹತ್ರ ಅಷ್ಟೇ ಕೆಲಸ ಮಾಡ್ತೀಯ ನೀನ್ ಮಾಡೋ ಕೆಲ್ಸಕ್ಕೆ ಅಷ್ಟೆಂಟ್ ಬೇರೆ ಕೇಳು ಬಾಳ ಸೋಪಚ್ಚು ಮಾಡ್ಬೇಡ ಕಣೋ ಈ ಕೆಲ್ಸ ಮಾಡ್ಕೊಂಡೆ ನನ್ ತಮ್ಮನ್ನ ಓದ್ಸಿ ಅಮೆರಿಕದಾಗೆ ಆಫೀಸರ್ ಮಾಡಿವ್ನಿ ಇಷ್ಟೇ ಅಲ್ಲ ಆ ದೊಡ್ಡಣ್ಣನ ಹೊಲದ ಪಕ್ಕ 12 ಎಕರೆ ಜಮೀನು ತಗೊಂಡಿವ್ನಿ ಒಳ್ಳೆಯವನ್ ಪಕ್ಕ ತಗೊಂಡಿದ್ಯಾ ಕಡ್ಲ ಉಸಾರ್ ಕಡ್ಲ ಗುಂಜ ಅದು ಅವನ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟಾನು ಅದ್ ಸರಿ ನನ್ ಮಗನೇ ನಿನ್ ಗೆಟಪ್ ನೋಡಿದ್ಮೇಲೆ ನನ್ಗೆ ಗೊತ್ತಾಯ್ತು ಚೈನು ಬ್ರೇಸ್ಲೆಟ್ ವಾಚು ಉಂಗುರುಗಳು ನೀನ್ ಲೆವೆಲ್ಲೇ ಚೇಂಜ್ ಆಗ್ಬಿಟ್ಟದೆ ಇದೆಲ್ಲ ಗುಜ್ಜ ಚುಚ್ಚ ಆಗ್ತಾನೆ ಆಲ್ ಇಂಡಿಯಾ ರೇಡಿಯೋ ಆಡ್ತಾ ಇದೆ ರೇಡಿಯೋ ಅಲ್ಲ ಕಣ್ಣ ಮೊಬೈಲು ನನ್ನ ತಮ್ಮ ಅಮೆರಿಕದಿಂದ ಕಳ್ಸವ್ನೆ ಹಲೋ ಮೆಲ್ ಖರ್ಚ್ಕೊಳಕ್ ಇದೇನ್ ಪಕ್ಕದಲ್ಲಿರೋ ಯಾಂದಳಿ ಅಂತ ತಿಳ್ಕೊಂಡ ನಾ ಮಾತಾಡೋದು ಅಮೇರಿಕಾ ಕೇಳ್ಸದ್ ಬೇಡವಾ ನಿನ್ಗಲ್ಲ ಇಲ್ಲಿ ಹಲೋ ತಮ್ಮ ಅಮೆರಿಕದಾಗೆ ಹೊಸದಾಗಿ ಫ್ಯಾಷನ್ ಕಟಿಂಗು ಫಿಟ್ಟಿಂಗು ಏನಾದ್ರು ಬಂದಿದ್ರೆ ಕಂಪ್ಯೂಟರ್ ದಾಗ ಕಳಿಸ್ಬಿಡು ಯಾಕೆಂದ್ರೆ ಇಲ್ಲಿರೋರ್ಗೆಲ್ಲ ನಾನೇ ಫ್ಯಾಷನ್ ಕಲ್ಸ್ಬೇಕು ಇಲ್ಲ ಅಂತಂದ್ರೆ ಈ ನನ್ನ ಮಕ್ಕಳೆಲ್ಲ ಆದಿಮಾನವ್ರಂಗೆ ಓಡಾಡ್ಕೊಂಡು ಇದ್ದು ಬಿಡ್ತಾರೆ ಬಿಲ್ಲು ಜಾಸ್ತಿ ಆಗ್ತದೆ ನೀ ಮಾಡ್ಬಿಡು ರಾತ್ರಿ ಮಾತಾಡುವಂತೆ ಅಣ್ಣ ಈ ಮೊಬೈಲ್ ಯಾವನ್ ಕಂಡಿಡದ್ನೋ ಅವನಿಗೆ ಫ್ರೀಯಾಗಿ ಸೇವಿಂಗ್ ಮಾಡಿ ತಲೆ ಬೋಳ್ಸಿ ಅವನಿಗೆ ಸಾಷ್ಟಾಂಗ್ ನಮಸ್ಕಾರ ಮಾಡ್ಬಿಡ್ಬೇಕು ನಂದಾಯ್ತು ನಿಂದ್ ವರ್ಷ ಅಣ್ಣ ನೋಡು ಒಳ್ಳೆ ಟೈಮ್ ನೋಡಿ ಅರ್ಜಿ ಗುಜರಾಯಿಸ್ಬಿಡು ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ನಿನ್ ದಯಾ ಕಣ್ಗುಂಜು ಹಿಂಗೆ ಮೈಗಳ್ತನ ಬೆಳೆಸ್ಕೊಂಡಿದ್ ಬಿಡ್ಬೇಡ ಈಗ ಸ್ನಾನ ಮಾಡ್ಬೇಕೇನೋ ಅರ್ಜಿ ನೆನ್ಪಿರ್ಲಿ ಬರ್ಲೇ ಎಲ್ಲ ನನ್ನ ಮಗನೇ ಗುಂಜ ನಾನು ನಿನ್ನ ಅಸ್ಟೆಂಟ್ ಆಗಿ ಸೇರ್ಕೊಳಕ್ಕೆ ಒಳ್ಳೆ ಟೈಮ್ ನೋಡಿ ಅರ್ಜಿ ಗುಜರಾಯಿಸ್ಬೇಕಾ ನಿನ್ ವಾಚು ಉಂಗ್ರ ಚೈನು ಬ್ರೇಸ್ಲೆಟ್ ನೆಲ್ಲ ಮಾರ್ವಾಡಿ ಅಂಗಡಿ ಅಡ ಇಡ್ಸಿ ನಿನ್ನ ಫುಲ್ ಬರ್ಬಾದ್ ಮಾಡಿಸಿ ಈ ಊರಲ್ಲಿ ಭಿಕ್ಷೆ ಇತ್ತಂಗ್ ನಾನ್ ಮಾಡಿಸ್ಲಿಲ್ಲ ನನ್ನ ಹೆಸರು ಕಿತಾಪತಿ ನಾಗನೇ ಅಲ್ಲ ನೋಡ್ತಾ ನನ್ನ ಮೊಬೈಲ್ ಕಳ್ದಾಗ್ಲಿಂದ ನನಗೂ ನನ್ನ ತಮ್ಮನಿಗೂ ಕನೆಕ್ಷನ್ ಕಟ್ಟಾಬಿಟ್ಟೈತೆ ಅವನಲ್ಲಿ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನ ಏನೋ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಗುಂಜಣ ನನ್ನ ಮೊಬೈಲ್ ಇಂದ ನಿನ್ ಕಳೆದ ಇರೋ ಮೊಬೈಲ್ಗೆ ಫೋನ್ ಹಾಕು ಕಳ್ಳ ಎಲ್ಲೇ ಇದ್ರು ಸಿಕ್ ಬೀಳ್ತಾನೆ ತಗೋ ಗುರು ಎಂತ ಸೂಪರ್ ರೇಡಿಯೋ ಕೊಟ್ಟೆ ಗುರು ಹಲೋ ಹಲೋ ಗುಂಜಪ್ಪ ಮಾತಾಡ್ತಾ ಇರೋದು ದೇವನಹಳ್ಳಿಯಿಂದ ಎಂ ಆಕಾಶವಾಣಿ ಸಂಪತಿ ವಾರ್ತಾ ಸುಯಂತಾಂ ಪ್ರವಾಚಕ ಬಲದೇವಾನಂದ ಸಾಗರ ಇದೇನಿದು ಮೊಬೈಲ್ ಅಲ್ಲಿ ಬರೀ ಸಂಸ್ಕೃತ ಹಲೋ ನಾನು ಗುಂಜಪ್ಪ ಮಾತಾಡ್ತಾ ಇರೋದು ದೇವನಹಳ್ಳಿಯಿಂದ ನನ್ನ ಮಗನೇ ಒಸಿ ವಾಲ್ಯೂಮ್ ಕಮ್ಮಿ ಮಾಡ್ಲಾ ಮೊಬೈಲ್ ಕೆಟ್ಟಿಟ್ಟೋಗ್ಬಿಟ್ಟು ನಿನ್ನಂಗೆ ನಾನು ಮೊಬೈಲ್ ಆಗಿ ಮಾತಾಡ್ತಾ ಇವ್ನಿ ಹಲೋ ನಾನ್ ಸರ್ ಗುಂಜಪ್ಪ ಮಾತಾಡ್ತಾ ಇರೋದು ताव्यार सा प्रधानमंत्री ने आज पाकिस्तान को भेटी किया। उत्तर भारत में भारी वर्षा के लिए 12 जना मारा गया। कर्नाटक प्रदेश देवनहल्ली में नंजप्पा का बेटा गुंजप्पा ने आस्ति विवाद से मारा गया। वार्ते ನನ್ನ ಹೆಸರು ಹೇಳ್ತಾವನೆ ಹಲೋ ನಾನೇ ಗುಂಜಪ್ಪ ಸ ಗುಂಜಪ್ಪ ಕಟ್ ಮಾಡ್ಬಿಟ್ಟ ಅದ್ಯಾವ ನನ್ ಮಗನ ಹತ್ರ ನನ್ ಮೊಬೈಲ್ ಐತೋ ಯಾಕೆ ಹಿಂಗ್ ಕಾಡಿಸ್ತಾವನೆ ಲೇ ಗುಂಜಾ ಈ ತಡಿಯ ಕಿತಾಪತಿನಾಗ ಮೊಬೈಲ್ ಯಾವಾಗ ತಗೊಂಡ ಅಂತೀನಿ ಡೇಟ್ ನಿನ್ ಮೊಬೈಲ್ ತರನೇ ಐತೆ ಹೌದಾ ಯಾವ್ದಕ್ಕೂ ಒಂದ್ಸತಿ ಕೇಳೋಗು ಅಣ್ಣ
ನಾಗಣ್ಣ ಏನ್ ತಮ್ಮ? ನಿನ್ ಫೋನ್ ತೇಟ್ ನನ್ ಫೋನ್ ಇದ್ದಂಗೆ ಐತೆ. ಯಾಕೇಳೋ ಕೆಂಪ್ ಸೀರೆ ಉಟ್ಕೊಂಡವ್ರೆಲ್ಲ ನನ್ನ ಹೆಂಡ್ರು ಅನ್ಬಿಡು. ಹಂಗೆ ನನ್ನ ಹೆಂಡ್ರು ಇವತ್ತು ಕೆಂಪ್ ಸೀರೆ ಉಟ್ಕೊಂಡವಳೆ. ಹಂಗಾರ್ ಕೊಟ್ಬಿಡು. ಕೊಟ್ಟೆ ಅಂದ್ರೆ ಫೋನಣ್ಣ. ಏಯ್ ಕೊಡಕ್ಕಿದೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡೇನ್ಲ. ಅಯೋಗ್ ನನ್ ಮಗನೇ, ನೀನ್ ಎದೆ ಮಾಡ್ದಂಗ್ ಇರ್ಬೇಕು ಅಂತ ನಿನ್ ಫೋನ್ ತರದ್ದೇನೆ ಥೇಟ್ ಫೋನ್ ನ ಕಷ್ಟಪಟ್ಟು ಹುಡಿಕೊಂಡ್ ತಗೊಂಬಂದಿವ್ನಿ. ಅಷ್ಟಕ್ಕೂ ನಿನ್ ನಂಬರ್ ಏನ್ ಹೇಳು? 9882022233. ನಂದೆಷ್ಟು ಗೊತ್ತಾ? 3322222819. ಹಂಗಾರೆ ನಮ್ ತಾಯಣ್ಣಗೂ ಇದ್ ನನ್ ಫೋನ್ ಅಲ್ಲ ಬಿಡೋಣ. ಹೆಂಗಾಗಕ್ ಸಾಧ್ಯನಲ್ಲ? ಅಣ್ಣ ಅಣ್ಣ ನನ್ ಫೋನ್ಗೊಂದು ಕಾಲ್ ಮಾಡ್ಕೊಂಡ್ಬಿಡ್ತೀನಿ, ವಸಿ ಕೊಡೋಣ. ನಿನ್ಗಿಲ್ಲದ್ ಯಾಕ್ಲ ಅವೇಗ್ ನನ್ ಮಗನೇ. ಕಾಲಾದ್ರೂ ಮಾಡ್ಕೋ, ಕೈಯಾದ್ರೂ ಮಾಡ್ಕೋ. ತಗೋ ತಗೋ. ಅವನ್ ನಂಬರ್ಗೆ ಅವನೇ ಮಾಡ್ಕೊಂಡ್ರೆ ಬರೀ ಎಂಗೇಜ್ ಸೌಂಡೇ ಬರುತ್ತೆ. ಇದೇನಿದು ಹಿಂಗ್ ಸೌಂಡ್ ಬರ್ತಾಯ್ತಲ್ಲ? ಅದು ಎಂಗೇಜ್ ಸೌಂಡು. ನೀನ್ ಮಾಡಿರೋ ಪಾರ್ಟಿ ಯಾರ ತಾವಲು ಸಖತ್ತ ಕೊರಿತಾ ಕೂತವನೆ. ಅಯ್ಯೋ ಅವ್ನ ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ರೆ ನನ್ನ ಮೊಬೈಲ್ ಬಿಲ್ಲು ಬೆಟ್ಟಿ ಕೇರ್ ಬಿಡ್ತೈತೆ. ಹೌದು. ಮೊದ್ಲು ಮೊಬೈಲ್ ಆಫೀಸ್ ಫೋನ್ ಮಾಡಿ ನನ್ನ ಫೋನ್ ಕಟ್ ಮಾಡಿಸ್ಬಿಡ್ಬೇಕು. ಹಂಗಿಲ್ಲ ಮಾಡ್ಬಿಟ್ಯಾ ಕುಂಜ? ಯಾಕೆ? ಅಮೆರಿಕಾದಲ್ಲಿರೋ ನಿನ್ ತಮ್ಮಂಗೂ ನಿಂಗುವೆ ಪರ್ಮನೆಂಟ್ ಆಗಿ ಕನೆಕ್ಷನ್ ಕಿತ್ತೋಯ್ತದೆ. ಹೌದೌದು. ಹಂಗಾಗತ್ತೆ. ಹಲೋ ಹಲೋ, ನಾ ಗುಂಜಪ್ಪ ಮಾತಾಡ್ತಾ ಇರೋದು. ಸರ್, ನನ್ ಮೊಬೈಲ್ ತಗೊಂಡು ಹ್ಯಾಕಿಂಗ್ ಕಾಡ್ತಾ ಇದ್ದೀರಾ? ಯಾರ್ ನೀವು? ये आकाशवाणी का पंचरंगी कार्यक्रम विविध भारती फरमाइशी फिल्म गाने। सबसे पहले शोर पिक्चर का गाना सुनिए। गायक कलाकार है जेसुदास, गीतकार ओपी नैयर, संगीतकार लक्ष्मीकांत प्यारेलाल। सुनना चाहते हैं दिल्ली से अप्पू पप्पू कप्पे चिप्पू, कर्नाटक प्रदेश देवनहಳ್ಳಿ से ನಂಜಪ್ಪನ ಮಗ ಗುಂಜಪ್ಪ। ನಾನೇ ಇದು ಶ್ರೀಲಂಕನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಕನ್ನಡ ವಿಭಾಗ. ಇಲ್ಲಿಯವರೆಗೂ ಕನ್ನಡ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪುಷ್ಪ ನಂಜಪ್ಪ. ನಿಮ್ಮ ಅಕ್ಕ. ನಮ್ಮ ಅಕ್ಕ ಯಾಕೆ ಗಂಡಸ್ ಮನೇಲಿ ಮಾತಾಡ್ತಾ ಇದ್ದಾಳೆ? ನಾಗಣ್ಣ, ಯಾವಾಗ ಬಂದೆ? ನೀನ್ ಫೋನ್ ಅಲ್ಲಿ ಮಾತಾಡ್ತಿದ್ದಲ್ಲಪ್ಪ, ಅವಾಗ್ಲೇ ಬಂದೆ. ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ನೆ ಇದ್ದೆ. ನನ್ ಮೊಬೈಲ್ ವಿಷಯ ಮಾತಾಡ್ತಾ ಇದ್ದೆ ಕಣ್ಣಣ್ಣ. ನಾನು ಒಂದು ಭಾಷೆಯಲ್ಲಿ ಮಾತಾಡಿದ್ರೆ ಅವನು ದಿವಸ 10 ಭಾಷೆಯಲ್ಲಿ ಮಾತಾಡಿ ನನ್ ತಲೆಯೆಲ್ಲ ಕೆಡ್ಸಾಕ್ ಬಿಡ್ತೇನೆ ಕಣ್ಣಣ್ಣ. ಅವನು ಯಾವನು ಚದ್ರಂಗಿ ನನ್ ಮಗ ಇರ್ಬೇಕು ಕಣ ಗುಂಜ. ಹಂಗಂತೀಯ ಅಣ್ಣ? ಹೆಂಗಾದ್ರೂ ಜಾಣ್ತನ ಮಾಡಿ ಅವನ ಹತ್ರ ವಸಿ ಮಾತಾಡಿ ನನ್ ಮೊಬೈಲ್ ಇಸ್ಕೊಟ್ಬಿಡ. ಇಲ್ಲಪ್ಪ, ನಾನ್ ಇವತ್ ಯಾರ ತಾವೂ ಮಾತಾಡಕ್ಕಿಲ್ಲ. ಮೌನವ್ರತ. ಈಗ ನನ್ನ ಹತ್ರ ಮಾತಾಡ್ದಲ್ಲಣ್ಣ, ನಂಗೆ ಅವನ ಹತ್ರ 1-2 ಮಾತಾಡೋಣ. ನೋಡ್ಲಾ, ಮಾತಾಡಕ್ ಶುರು ಮಾಡಿದ್ಮೇಲೆ 2 10 ಅವನ ಮಗಕ್ಕೆ ಕ್ಯಾಕರಿಸಿ ಅಂತ ಹೋಗುದು ನಿನ್ ಮೊಬೈಲ್ ಕೊಡ್ತೀನಿ ಆಯ್ತಾ? ಅಂದಂಗೆ ನಿನ್ ನಂಬರು 1928202233 ತಾನೇ? ಶಾನೆ ದಿವಸದಿಂದ ನನ್ ಮೊಬೈಲ್ ಇಲ್ದೆ ಎಲ್ಲ ಬಿದ್ದೋದಂಗ ಆಗೈತಣ್ಣ. ನಿನ್ ದೋಸಿ ಕೊಡೋಣ, ಇಟ್ಕೊಂಡ್ಬಿಡ್ತೀನಿ. ಇಡ್ಕೊಳಪ್ಪ, ಕಾಲ್ ಮಾಡ್ಕೊತೀನಿ. ಒದ್ದೆ ಹಾಕಿ 10 ಮಾಡ್ಕೊಳ್ಳ. ತಗೋ, ಅಲ್ಲೋ ಕೂತ್ಕೊಂಡು ಆರಾಮ ಮಾಡ್ಕೋ. ಭರತ ಕಂಡ ಪ್ರಳಯದಿಂದ. ಹಲೋ ಹಲೋ, ಸನ್ಮಾನ್ಯ ಶ್ರೀ ನಾಗಣ್ಣನವರಿದ್ದಾರೆಯೇ? ಇದೇನಿದು ಒತ್ತಾರನೆ ಈ ನನ್ ಮಗನ ಹೆಸರು ಕೇಳ್ತಾವನೆ? ಹಲೋ, ತಾವ್ ಯಾರ್ ಸಾ? ಬೆಂಗಳೂರಿನಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳ ಪಿಎ ಮಾತನಾಡ್ತಾ ಇರೋದು. ನಮಸ್ಕಾರ ಸರ್, ಏನ್ ಸಮಾಚಾರ? ನಾಗಣ್ಣನವರಿಗೆ ದೇವನಹಳ್ಳಿಯಿಂದ MP ಸೀಟ್ಗೆ ಟಿಕೆಟ್ ಸಿಕ್ಕಿದೆ. ಅದನ್ನ ಅವ್ರಿಗೆ ತಿಳಿಸ್ಬೇಕು. ನನ್ ಮಗನ್ಗೆ MP ಸೀಟಾ? ನೀವೇನಾದ್ರೂ ಕೊಟ್ಬಿಟ್ರೆ ಪಾರ್ಟಿ ಫಂಡ್ 3 ಆಟಾಡಿ 3 ದಿವಸಕ್ಕೆ ಮುಳುಗಿಸ್ಬಿಡ್ತಾನೆ. ಒಂದ್ ಕೆಲ್ಸ ಮಾಡಿ ಸರ್, ಅಮೆರಿಕಾದಲ್ಲಿ ನನ್ ತಮ್ಮ ಮಂಜಣ್ಣ ಅಂತಿದ್ದಾನೆ, ಅವನು ಕೊಟ್ಬಿಡಿ ಸರ್. ಅವನು ಬರ್ತಿದ್ದಂಗೆ ಪಾರ್ಟಿ ಫಂಡ್ಗೆ ಅಂತ 25 ಲಕ್ಷ ಕೊಡ್ಸ್ಬಿಡ್ತೀನಿ. 25 ಲಕ್ಷ. ಏನ್ ಕ್ಯಾಶ ಇಲ್ಲ ಕೂದ್ಲ? ಇದೇನ್ ಸರ್ ಕೂದ್ಲು ಅಂತ ಇದ್ದೀರಾ? ಅಕ್ಕಟ, ನಾಗಣ್ಣನನ್ನು ನಿಂದಿಸುವ ನಿನ್ನ ನಾಲಿಗೆ ಸೀಳಿ ಹೋಗಲಿ, ನಿನ್ನ ಕಣ್ಣು ಹಿಂಗೆ ಹೋಗಲಿ. ಇನ್ನೊಮ್ಮೆ ನಾಗಣ್ಣನನ್ನು ನಿಂದಿಸುತ್ತೆ ಆಗಲಿ, ನಿನ್ನ ಟೆಲಿಫೋನ್ ಅನ್ನು ಟ್ಯಾಪ್ ಮಾಡಿಸಿ ಇನ್ಕಮ್ ಟ್ಯಾಕ್ಸ್ ಇಂದ ರೈಡ್ ಮಾಡಿಸ್ಬಿಡುತ್ತೇನೆ. ತಗಡು ನನ್ನ ಮಗನೇ, ಇಡೋ ಟೆಲಿಫೋನ್ ಕೆಳಗಡೆ. ಇದೇನಿದು ಕೇಸ ಉಲ್ಟಾ ಆಗೋಯ್ತಲ್ಲ? ಏನ್ಲ ಗುಂಜ, ನನ್ಗೆ ಯಾವ್ದೋ ಟೆಲಿಫೋನ್ ಬಂದಂಗಿತ್ತು. ಯಾವನ ಮೆಂಟ್ಲೆ ನನ್ ಮಗ ಕಣ, ರಾಂಗ್ ನಂಬರ್. ಓ, ರಾಂಗ್ ನಂಬರ್. ಅಣ್ಣ, ನನ್ ಮೊಬೈಲ್ ವಿಷಯ ಏನಾಯ್ತಣ್ಣ? ಹೋಗಿ ಕಳ್ಕೊಂಡಿರೋ ಮೊಬೈಲ್ ನಾನು ಅವನಿಗೆ ವಾಪಸ್ ಕೊಡ್ತೀನಾ? ತಗಡು ನನ್ ಮಗನೆ, ಇಡೋ ಫೋನ್ ಅಂತ ನನ್ ಮಗಕ್ಕೆ ಕ್ಯಾಕ ಸುಗಿದ್ಬಿಟ್ಟ ಕಡ್ಲ. ಬರ್ಲಾ? ಭರತ ಕಂಡ ಪ್ರಳಯದಿಂದ. ಅದ್ಯಾವ್ದು ಡಬ್ಬ ಪೊಗ್ಗ WWF ಚಂದ. ಅದೇನ್ ಚೆನ್ನಾಗಿರುತ್ತೆ, ಒಬ್ರನ್ನೊಬ್ರನ್ನ ಗುದ್ದೋದು.
ನನ್ಗೆ ಮ್ಯೂಸಿಕ್ ಚಾನಲ್ ಬೇಕು. ಏನಂತ ಗಲಾಟೆ? ನೋಡಿ ಚಿಕ್ಕಪ್ಪ, ಆಂಟಿ ನನ್ ಕಾರ್ಟೂನ್ ನೆಟ್ವರ್ಕ್ ನೋಡಕ್ ಹೋದ್ರೆ ರಿಮೋಟ್ ಕೊಡ್ತಾ ಇಲ್ಲ. ಎಲ್ಲ ಈ ಕಡೆ ಬನ್ನಿ. ಏಯ್, ಮಕ್ಳು ಕೇಳ್ತಾರ ಅದನ್ನ ವಾಪಸ್ ಕೊಡು. ಎಕ್ಸ್ಕ್ಯೂಸ್ ಮೀ, ಲೇಡೀಸ್ ಫಸ್ಟ್. ಇಲ್ಲಿ ಯಾವ ಲೇಡೀಸೇ ಕಾಣ್ತಾ ಇಲ್ಲ. ಹೌ ಡೇರ್ ಯು? ಕಾಣ್ತಾ ಇಲ್ವಾ? ಯಾಕ್ ನತ್ಯ? ಅಲ್ಲ, ಹೇಳಿಲ್ಲ ಅಂದ್ರೆ ಗೊತ್ತಾಗಲ್ಲ ಅದಕ್ಕೆ. ನಿನ್ನ ನೋಡ್ಕೋತೀನಿ. ನೋಡಿ ಏನು ನೋಡ್ಕೊಳೋದು? ತಗೊಂಡ್ರೆ ಮಕ್ಕಳ ಏನ್ ಬೇಕಾ ನೋಡ್ಕೊಳ್ಳಿ ಹೋಗಿ. ಏನು ನೋಡ್ಕೊಳಕ್ ಬರುತ್ತೆ. ಏನ್ ಗಲಾಟೆ? ಮನೇಲಿ ಒಂದು ಕೋತಿ ಸೇರಿಸಿದ್ಯಲ್ಲ, ಗಲಾಟೆ ಅಲ್ದಿ ನನ್ನ ಸಂಗೀತನ ನಡೆಯುತ್ತೆ. ಬಂದಾಗಿದ್ದ ಕೂತಾಳವಳು. ಹೋಗ್ ಹೋಗಲ್ ಕೇಳೋಗ. ಮಕ್ಕಳ ಏನ್ ಬೇಕಾ ನೋಡ್ಕೊಳ್ಳಿ. ಏನೇ ಗಲಾಟೆ? ಬಂದು ಹೇಳ್ತೀನಿ, ಇದನ್ನ ಇಟ್ಕೋ. ಅಯ್ಯೋ ಅಲ್ಲೋಡಲ್ಲಿ. ಈಗ ನೀನು WWF ನೋಡ್ಬೇಕಲ್ವಾ? ಹೌದು, ಆದ್ರೆ ಈ ಟಿವಿಲಿ ಬರಲ್ವಲ್ಲ. ಆದ್ರೆ ಈ ಕ್ಯಾಸೆಟ್ ಹಾಕಿದ್ರೆ ನೋಡ್ಬಹುದಲ್ವಾ? ಹೌದಾ? ಯಾವ್ದಾದ್ರು ಕ್ಯಾಸೆಟ್? ಅದೇ ಕ್ಯಾಸೆಟ್. ನೀರು ನಮಗೆ ನಮ್ ಕ್ಯಾಸೆಟ್ ಎಲ್ಲ ಬೇಡ ನಮ್ಗೆ. ನಾವು ಟಿವಿ ಪ್ರೋಗ್ರಾಮ್ ನೋಡ್ತೀವಿ ನಾವು. ಇಷ್ಟೊತ್ತು ನಮ್ ಪಾರ್ಟಿಲಿ ಇತ್ತ ತಾನ ಪಾರ್ಟಿ ಕಂಡ ನೀನು. ಕಣ್ಣು ಏನದು ತಕರಾರು? ಅದೇನೋ ಕ್ಯಾಸೆಟ್ ಅಂತೆ ಅಂಕಲ್. ಅವಳು ಹಾಕ್ತೀನಿ ಅಂತಾಳೆ, ಇವನ್ ಬೇಡ ಅಂತಾನೆ. ಹೌದಾ? ಅಂತದಿನ ನೋಡೇ ಬಿಡೋಣ. ಅಡಿಗೆ ಮಾಡೋದ್ರಲ್ಲಿ ಏನಿದೆ ಭಯಂಕರ? ಏನಿದು? ಮಾಮ, ಅಡಿಗೆ ಪ್ರೋಗ್ರಾಮು ಹೆಂಗಿದೆ? ರುಚಿನೇ ಇಲ್ವಲ್ಲೋ? ಇರಲ್ಲ ಮಾಮ. ಮಕ್ಕಳ ಹೆಂಗೈತೆ WWF? ವೆರಿ ಬ್ಯಾಡ್. ಕ್ಯಾಸೆಟ್ ನಿಮಗೆ ಬೇಕಾಗಿರೋದು ಇಲ್ಲ ಐತೆ, ನಮ್ಮ ಹತ್ರ ಇದೆ. ಏನಣ್ಣ ಬೋ ಆನಂದವಾಗಿ ಬರ್ತಾ ಇದೀಯಾ? ಅದ್ ಸರಿ, ನಿನ್ನೆ ಅಡ್ಡಾದಲ್ಲಿ ಕಾಣ್ಲಿಲ್ವಲ್ಲ, ಎಲ್ಲ ಹೋಗಿದ್ದೆ? ನನ್ ಮೊಬೈಲ್ ಯಾವನ ಕದ್ಬಿಟ್ಟಿದ್ನಲ್ಲ, ಕಂಪ್ಲೇಂಟ್ ಕೊಡೋಣ ಅಂತ ಪೇಟೆಗೆ ಪೊಲೀಸ್ ಸ್ಟೇಷನ್ ಹೋಗಿದ್ನಣ್ಣ. ಹುಡುಕ್ ಕೊಟ್ರ? ನಿಂದೆ ಕದ್ದ ಮಾಲು ಯಾವನ್ ಕದ್ಕೊಡೋದ್ನ ಹೋಗಲೇ ಅಂತ ಕಳಿಸ್ಬಿಟ್ರು ಕಣ್ಣಣ್ಣ. ಇದೆಲ್ಲ ಹಿಂಗ್ ಹೇಳ್ತಿದೆ? ನಿನ್ ತಮ್ಮ ಅಮೆರಿಕಾ ದೇಶದಾಗ ಕದ್ದು ನಿನ್ಗೆ ಕೊರಿಯರ್ ಆಗಿ ಇಂಡಿಯಾ ಕಳ್ಸಿದ್ನ? ಬಿಡ್ತವನು, ನನ್ ತಮ್ಮ ಅಂತವನಲ್ಲ. ಬಾರಿ ಸಾಬೇಸ್ರು. ನಮ್ಗೆ ಯಾಕಪ್ಪ ಇನ್ನೊಬ್ರು ವಿಷಯ, ನಮ್ದೇ ಆಸ್ಕೋ ಒತ್ಕೋ ಅಂದಂಗೆ. ಇನ್ನು ಎಷ್ಟೊತ್ತಾಯ್ತಲ್ಲ ಈ ಕಟಿಂಗು? ಒಂದ್ 5-10 ನಿಮಿಷ ಕಣ್ಣಣ್ಣ. ಹಂಗಾದ್ರೆ ಪಂಚಾಯತಿ ಆಫೀಸ್ ಹೋಗ್ ಬಂದ್ಬಿಡ್ತೀನಿ, ನಂಗೆ ಓಸಿ ಕಟಿಂಗ್ ಮಾಡಿವಂತೆ. ಆಯ್ತಾಯ್ತು, ಬರ್ಲಾ? ಓಸಿ ನೀನು ಮೊಬೈಲ್ ಕೊಡೋಣ, ನಾನ್ ಮೊಬೈಲ್ಗೆ ಒಂದ್ ಕಾಲ್ ಮಾಡ್ಕೊಂಡ್ಬಿಡ್ತೀನಿ. ಕಾಲ್ ಮಾಡ್ಕತಿಯೋ ಕೈ ಮಾಡ್ಕತಿಯೋ ಮಾಡ್ಕೋ. ನಿನ್ಗಿಲ್ಲತಿ ಆಳ್ ಮೊಬೈಲ್ ಇನ್ಯಾಕ್ಲೇಬೇಕು? ತಗೋ, ನಾನ್ ನಿನ್ ಬರ್ಲಾ? ಹಲೋ, ಇದೇನಿದು ನಾಗನ್ ಫೋನಲ್ಲಿ ನನ್ನ ಹೆಸರು ಕೇಳ್ತಾವನೆ? ಹಲೋ, ನಾನೇ ಗುಂಜಪ್ಪ ಮಾತಾಡ್ತಿರೋದು. ತಾವ್ಯಾರ ಸಾ? ನನ್ ತಮ್ಮನ? ತಮ್ಮ ಹೆಂಗಿದ್ಯಪ್ಪ? ಜೈಲಿಂದನಾ? ನಾ ಯಾಕೆ ಜೈಲ್ಗೆ ಹೋಗ್ಲಿ? ನೀ ಯಾವ ನಂಬರ್ ಮಾಡ್ತಾ ಇದ್ದೆ? ಎಲ್ಲ ನಾಗ ಹಂಗಾರ ನನ್ ಫೋನ್. ತಮ್ಮ, ಇನ್ಮೇಲಿಂದ ಈ ಮೊಬೈಲ್ ಫೋನ್ ಮಾಡ್ಬೇಡ. ಹೋಟ್ಲ್ ನಂಬರ್ ಕೊಟ್ಟಿದ್ನಲ್ಲ ಅದಕ್ ಮಾಡು, ನಾ ಸಿಗ್ತೀನಿ. ಲಾಭ ಯಾರಿಗೋ? ಯಾವ್ದಾದ್ರು ಫೋನ್ ಬಂದಿತ್ತಲ್ಲ? ಯಾವ್ದು ಬಂದಿಲ್ಲ ಕಣ್ಣಣ್ಣ. ಆದ್ರೆ ಯಾವ್ದೋ ಕಂತ್ರಿ ನಾಯೋ ಕಜ್ಜಿ ನಾಯೋ ಒಂದೇ ಬಡ್ಕತಾ ಇತ್ತು ಕಣ್ಣಣ್ಣ. ಅಡ್ಕಳ್ಸಿ ನನ್ ಮಗನೇ, ಕಂತ್ರಿ ನಾಯಿ ಎಲ್ಲ ಕಂಡ್ಲಾ? ನನ್ ಮೊಬೈಲ್ ಸೌಂಡ್ ಡಿಫ್ರೆಂಟ್ ಆಗಿರ್ಲಿ ಅಂತ ನಾಯಿ ಸೌಂಡ್ ಸೆಟ್ ಮಾಡಿಟ್ಟಿವ್ನಿ. ತುಂಬಾ ಚೆನ್ನಾಗೈತೆ ಕಣ್ಣಣ್ಣ. ನಮ್ಮ ಮನೆಗ್ ನಾಯ ಬೇಡ, ನೀನೇ ಸಾಕು. ಅಕ್ಕಪತಿ ನನ್ ಮಗನೇ, ಗಂಟ್ಗಳು ವಂಶ ನಿಮ್ದು ಅದ್ ತೆಗ್ದಿಲ್ಲಿಡು. ನೀನೇ ಗಂಟುಗಳ ತಗೊಳ್ಳೋಣ. ಮನೆ ಹತ್ರ ಇರ್ತೀನಿ, ಒಂದು ಸ್ಟೈಲ್ ಆಗಿ ಕಟಿಂಗ್ ಮಾಡು, ಗೊತ್ತಾಯ್ತಾ? ಹೊಸಿ ಫೋನ್ ಕೊಡ್ತೀಯ, ಒಂದ್ ಕಾಲ್ ಮಾಡ್ಕೊಂಡ್ಬಿಡ್ತೀನಿ. ನಿನಗಿಲ್ಲ ಜಾಕೋಕಂತ ತಗೋ, ಮಜ್ಜಾ ಮಾಡೋಗು.
ಹಲೋ, ಯಾರು ಇನ್ಸ್ಪೆಕ್ಟರ್ನಾ? ಯಾವನು ನೀನು? ಏನು ನನ್ನನ್ನ ಯಾವನು ಅಂತ ಕೇಳ್ತಾ ಇದ್ಯಾ? ಅಯ್ಯ ನಿನ್ನಳೆ ಯಾಂದಳೆ ಏಯ್, ನಿನ್ನ ಮಕನ ಯಾವಾಗ್ಲಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾನೋ? ನಿನ್ನ ಮಕಕ್ಕೆ ಪೊಲೀಸ್ ಕೆಲ್ಸ ಬೇರೆ ಕೇಡು. ಓ ನಿನ್ಗೊಂದ್ ಸರ್ಕಲ್ ಜೀಪ್ ಬೇರೆ ಕೇಳು. ಏಯ್, ನಿನ್ನಂತ ಗೂಂಡ ಇರೋದ್ರಿಂದನೇ ಕಣೋ ನಮ್ಮ ದೇಶ ಎಕ್ಕುಟ್ಟೋಗ್ತಾ ಇರೋದು. ನಾನ್ ಯಾರ್ ಗೊತ್ತಾ? ನಾಗಣ್ಣ, ದೇವನಹಳ್ಳಿಯಿಂದ MP ಸೀಟಿಗೆ ನಿಂತಿರೋನು. ನಮ್ಮೂರಿಂದ ಒಂದು ನಾಯಿ ಬಂದ್ರು ಕೂಡ ಅದಕ್ಕೆ ಸಲಾ ಮಾಡುದು, ಅದ್ರ ಕೆಲ್ಸ ಮಾಡ್ಕೊಡ್ಬೇಕು ನೀನು. ಏನಾದ್ರೂ ಕಮಕ್ ಗಿಮಕ್ ಅಂದ್ಯೋ ನೀನ್ ಇದ್ದ ಜಾಗದಲ್ಲೇ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹುಷಾರ್. ಏಯ್, ಈಗ ನೀನ್ ಎಲ್ಲಿದ್ಯಲೇ? ಲೇಗಿ ಅಂದೆ ನಾಲ್ಗೆ ಕತ್ತರಿಸಿ ನಾಯಿಗೆ ಹಾಕ್ಬಿಡ್ತೀನಿ. ಅಂದು ಇಂದು ಎಂದೆಂದು ಮಾರಮ್ಮನ್ ಗುಡಿ ಮುಂದಿರೋ ಕಟ್ಟೆ ಮೇಲೆ ಕೂತಿರೋ ಅಂತ ಅವನು. ನಿನಗ್ ದಮ್ಮಿದ್ರೆ ಬಾ. ಏಯ್, ಅಣ್ಣ, ಏನ್ತಮ್ಮ? ನನ್ ಕೆಲ್ಸ ಮುಗೀತು. ಆಯ್ತಾ ತಾತ? ಐನೋರೆ, ನಮ್ಮ ಅಣ್ಣಂದು ಯೋಗ ಹೆಂಗೈತಿ ಇವತ್ತು? ಅಯ್ಯೋ ಬೇಕು ಸೂಪರ್ ಆಗಿದೆ. ನಂದಿ ಆಗಲ್ಲ. ಏನ್ರಿ ಅವ್ರಿಗೆ ಸ್ವಲ್ಪ ಸ್ವಾಮಿ, ಇಂದಿನಿಂದ ಇವರಿಗೆ ಭಾಗ್ಯೋದಯವಾಗುತ್ತೆ. ಅಂತಿಂತ ಭಾಗ್ಯ ಅಲ್ಲ, ಸಕಲ ಕಲಾ ಸೌಭಾಗ್ಯ, ಜೊತೆಗೆ ರಾಜಮರ್ಯಾದೆ ಬೇರೆ. ಅಷ್ಟೇ ಅಲ್ಲ, ಎಲ್ಲಾ ಗ್ರಹಗಳು ಎಲ್ಲಾ ಗ್ರಹಗಳು ಉತ್ತರಾಗವೆ. ಹುಚ್ಚ ಬಿಡ್ಸಕ್ ಬಂದ್ರು. ಏಯ್, ಇಲ್ಲಿ ನಾಗಣ್ಣ ಅಂದ್ರೆ ಯಾರು? ಬಾವಿ MP. ನಾನಿನ್ನು ಎಂಪಿಗ್ ನಿಂತೇ ಇಲ್ಲ. ಆಗ್ಲೇ ಸೆಕ್ಯೂರಿಟಿ, ಎಸ್ಕಾರ್ಟ್, ಸನ್ಮಾನ ಎಲ್ಲ. ನನಗ್ ಬೇಡಪ್ಪ, ನನಗ್ ಬೇಡ. ಏಯ್, ಎಂತಲ್ಲ ಮೇಲೆ ಇದ್ಯಾ ಸೊಮ್ಮೆ ಸ್ವಲ್ಪ ಮರ್ಯಾದೆ ಕೊಡ್ರೆ. ಮರ್ಯಾದೆ ಬೇರೆ ಕೊಡ್ಬೇಕಾ? ಬೇಕು ನಾನ್ ಮಗ. ಏಯ್, ನಡೀರೋ. ನೋವಾಗ್ತಾ ಇದೆ ಅಣ್ಣ. ಪೊಲೀಸ್ನವ್ರು ಒಂದಿದ್ದಕ್ಕೆ ನೋವಾಗಿಲ್ಲ ಕಡ್ಲ. ಯಾಕೆ ಒದಿತಾ ಇದೀವಿ ಅಂತ ಹೇಳ್ದಲೆ ಒಂದ್ರಲ್ಲ, ಅದಕ್ ಬಹಳ ನೋವಾಗ್ತದೆ. ರಾಜೋಗ ಆಯ್ತು ಅಂತ ಈ ನನ್ ಮಗ. ಅದಕ್ಕಿಂತ ಹೆಚ್ಚಾಗಿ ನನ್ ಮಗ ನೀನು ನೋವಾಯ್ತಾ ಅಂತ ಕೇಳ್ದಲ್ಲ. ಅಣ್ಣ, ಮಶ್ರೂಮ್ ಕಟಿಂಗ್ ಮಾಡ್ಲಾ? ಬೇಡ ಕಣ, ಅಮಿತಾಬ್ ಬಚ್ಚನ್ ಕಟಿಂಗ್ ಮಾಡು. ಅದಕ್ಕೆ 5 ರೂಪಾಯಿ ಜಾಸ್ತಿ ಆಗುತ್ತೆ ನೋಡು ಮತ್ತೆ. ಆದ್ರ ಅದ್ರ ತಲೆ ಮೇಲೆ ಬಿತ್ತು ತಗೋ. ಅಣ್ಣ, ಇಷ್ಟ್ ಜನನು ದೊಣ್ಣೆ ತಗೊಂಡು ಒಟ್ಟಿಗೆ ಬರ್ತಾ ಇರೋದು ನೋಡಿದ್ರೆ ಅದೇ ಫ್ಲಾಶ್ ಬ್ಯಾಕ್ ಪೊಲೀಸ್ನವ್ರು ಅದೇ ಜ್ಞಾಪಕ ಬತ್ತಾದೆ. ಇಷ್ಟ್ ಜನನು ಯಾಕೆ ಬರ್ತಾವ್ರೆ ಅಂತ ಒಸಿ ತಿಳ್ಕೊ. ಟು ದಿ ಸೇಫರ್ ಸೈಡು ಐ ಆಮ್ ಎಸ್ಕೇಪಿಂಗ್. ಓಕೆ, ಎಲ್ಲ ದೊರೆಯ ನಾಗ ಯಾಕ್ರಣ್ಣ, ಏನಾಗ್ಬೇಕಾಗಿತ್ತು? ಅವನ್ ತಿಥಿ ಮಾಡ್ಬೇಕು ಎಲ್ಲ. ಅವನು ನಮ್ಮೂರಿನ ಪಂಚಾಯತಿ ಚೇರ್ಮನ್ರಿಗೆ ಫೋನ್ ಮಾಡಿ ಬಾಯಿ ಬಂದ ಬಗಳವನೆ ಅಲ್ಕಾ ನನ್ನ ಮಗ. ಅವನ್ ಸಿಗ್ಲಿ, ಕೈ ಕಾಲ್ ಮುರಿತೀವಿ. ಇನ್ನು ಇಲ್ಲೇ ಕೂತಿದ್ನಲ್ಲ, ಎಲ್ಲಿ ಸ್ಟೆಪ್ ಆಗದ? ಅಣ್ಣ, ಒಂದು ಫೋನ್ ಮಾಡ್ತೀನಿ. ಎಲ್ಲಿ ನಾಯಿ ಬೊಗಳೋ ಶಬ್ದ ಬರ್ತದೆ ಅಲ್ಲ ಅವನ್ ಇರ್ತಾನೆ. ಹಿಡ್ಕೊಂಡು ನಾಯಿಗೆ ಬಡ್ದಂಗ್ ಬಡೀರಿ ಹೇಳ್ತೀನಿ. ಅಣ್ಣ, ಶಾಣೆ ನೋವಾಗ್ತಾಯ್ತಾ? ಈಗ ನಾನು ನೋಡು, ಅಷ್ಟು ಜನನು ಸೇರ್ಕೊಂಡು ಒಟ್ಟಿಗೆ ಇದ್ದಾಗ ಏನು ನೋವಾಗಿಲ್ಲ ಕಣ. ಕೊನೆಗೊಬ್ಬ ಬಲ್ದ ನನ್ನ ಹಿಡ್ಕೊಂಡು ಚೆನ್ನಾಗಿ ಚಿತ್ರ ಮಾಡ್ಬಿಟ್ಟ. ಅವನ್ ಯಾರಂತ ಗೊತ್ತಾಯ್ತಾ? ಬೆದೆ ಒಳಗೆ ಕತ್ಲೆ ಇತ್ತಲ್ಲ, ಕಂಡ್ಬಿಟ್ರೆ ಎಲ್ಲಿ ಉಳ್ಕಟ್ಟಿ ಚುಚ್ಕೊಂಡ್ಬಿಡ್ತದ ಅಂತ ನಾನು ನೋಡ್ಲಿಲ್ಲ ಕಣ್ಣ. ಮನೆಗೆ ಹೋಗಿ ಎಣ್ಣೆ ನೀರ್ ಹಾಕೊಳ್ಳೋಣ, ಎಲ್ಲ ಸರಿ ಆಯ್ತಾಯ್ತು. ಗುಜ್ಜ, ಯಾವ ಗಳಿಗೆಲಿ ಈ ದರಿದ್ರ ನನ್ ಮಗನ್ ಮೊಬೈಲ್ ತಗೊಂಡು ಅವಾಗ್ಲಿಂದ ಗ್ರಾಚಾರ ತಪ್ಪಲೇ ಇಲ್ಲ.
ಇದ್ರ ನಿನಗೆ ಫ್ರೀಯಾಗಿ ಗಿಫ್ಟ್ ಕೊಡ್ತಾ ಇದ್ದೀನಿ, ತಗೊಳಪ್ಪ. ಏ ಬೇಡ, ನಿನ್ನ ಹತ್ರನೇ ಮಾಡ್ಕೋ. ಇನ್ನೂ 2 ಐಟಮ್ ಬಾಕಿ ಐತೆ. ಐಟಮ್ ಹಾ, ಯಾವ್ದು? ಯಾವ್ದಾ? ವಾರೆ ಮೆರೆಸೆ ನನ್ನ ಮೊಬೈಲ್ ಕದ್ದು ನನಗೆ ಆಟ ಆಡಿಸ್ತಾ ಇದ್ಯಾ? ಹಾಗಾದ್ರೆ ಈ ಪಿಟಿಗೆಲ್ಲ ನಂದ ಏಯ್ ಪುಸ್ತಕ. ಈ ಗುಂಜ ತಲೆ ಕೈ ಇಟ್ರೆ ಕಟಿಂಗ್, ಮೆದುಳು ಕೈ ಹಾಕಿದ್ರೆ ಪಿಟಿಂಗ್. ಹೆಂಗೆ ಮಂಜಳ? ಅಮೆರಿಕದಿಂದ ಯಾವಾಗ ಬಂದೆ? ತಮ್ಮ? ನನ್ನ ಮಗನೆ ತಗೊಂಡೋಗು ನಿನ್ ಮೊಬೈಲ್. ಅವನಿಗೆ ಏನ್ ಹುಡುಕ್ತಿದ್ಯಾ? ಕಾಲಿಗೆ ಬೀಳ್ತೀನಿ. ಅದ್ ಏನ್ ಹುಡ್ತಾ ಇದೆ ಅಂತ ಹೇಳ ನಾವು. ಯಾರಿಗೂ ಹೇಳ್ಬಾರ್ದು. ನಮ್ ತಾಯಿ ಸೊತ್ತಾಗ ಯಾರಿಗೂ ಹೇಳಲ್ಲ ನಾವು. ಮನೆ ದೇವರ ಹಣೆಗೂ ಏನ್ ಹುಡುಕ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅಯ್ಯೋ, ನಮ್ಮ ಅಣ್ಣನ ತಲೆ ಕೆಟ್ಟೋಗ್ಬಿಟ್ಟಿದ್ದ. ಆಕ್ರು ತರ್ಬೇಕಣ್ಣ, ಆಕ್ರು. ವಯಸ್ಸಾಗ್ತಾ ಆಗ್ತಾ ಕನಸುಗಳೆಲ್ಲ ಬಡೋಗ್ತಾ ಇದೆ. ಮನ್ಸು ಒದ್ದಾಡ್ತಾ ಇದೆ. ಜಂಟಿ ಇಲ್ದಿರೋ ಈ ಒಂಟಿ ಜೀವನ ಬೇಜಾರ್ ಕಣಯ್ಯ. ನೋಡಯ್ಯ, ನನ್ ಈ ಗೆಟಪ್ಗೆ ಒಂದ್ ಒಳ್ಳೆ ಸೆಟಪ್ ಹುಡ್ಕಯ್ಯ. ನೀನ್ ಏನು ಯೋಚನೆ ಮಾಡ್ಬೇಡ. ಪ್ರಯತ್ನ ನಂದು, ಫಲ ಅವಂದು. ಯಾಕೆ ಹಂಗ್ ನೋಡ್ತೀಯ? ಮೈ ಮೇಲೇನು ಬಂಗಾರ ಇಲ್ಲ ಅಂತನಾ? ತಾಳಿ ಇಲ್ದೆ ತಾಳ್ಮೆ ಕೆಟ್ಟರೆ ಬಂಡವಾಳ್ಗೆ ಬಂಗಾರ ಬೇರೆ ಕೇಡು ಅಂತ ಅಲ್ವಾ? ನನಗೆ ಈ ಸ್ಥಿತಿಲಿ ಏನೇನು ಅರ್ಥವಾಗ್ತಾ ಇಲ್ಲ. ನನಗೂ ಅಷ್ಟೇ. ಮತ್ತೆ ಮತ್ತೆ ನೀನನ್ನ ನೋಡ್ಬೇಕು ಅಂತ ಸಾಧು ಹತ್ರ ಹೇಳ್ ಕಳಿಸ್ತಂತೆ. ಹೌದಾ ಇಲ್ವಾ? ನನಗೂ ಹಾಗೆ ಹೇಳ್ದ. ನೀನ್ ನನ್ನ ನೋಡ್ಬೇಕು ಅಂತ ಹೇಳ್ದಂತೆ. ಹೇಳಿಲ್ವಾ? ಸಾಧುನ ಬೈಬೇಡ್ರಿ. ನಾವಿಬ್ರು ಹೀಗ್ ಒಂದಾಗ ಕಾರಣ ಸಾಧನೆ ಅಲ್ವಾ? ಹಾಗಾದ್ರೆ ನಾನ್ ನಿನಗೆ ಇಷ್ಟನಾ? ಮೊದ್ಲು ನಾನ್ ನಿಮ್ಗೆ ಇಷ್ಟನಾ ಅಂತ ಅದನ್ನ ಬಾಯಿ ಬಿಟ್ಟು ಹೇಗೆ ಹೇಳಿ ಚಿನ್ನ. ಇದೇ ಆಗಲ್ಲ ಅನ್ನೋದು. ಆಸೆಗಳು ಇರುತ್ತೆ,
ಆದ್ರೂ ತಡ್ಕೊಳಕ್ಕಷ್ಟೇ. ನಿಮಗೆ ಈ ಪೇಸ್ ಕಟ್ ಓಕೆನಾ? ಸೂಪರ್. ನಿನಗೆ ಏರ್ ಸ್ಟೈಲ್ ಓಕೆನಾ? ಬೊಂಬಾಟ. ಅಯ್ಯೋ ಇನ್ನೇ ಕಣ, ಮಧ್ಯಾಹ್ನ ಮದುವೆ ಮುಹೂರ್ತ, ರಾತ್ರಿ ಶಾಂತಿ ಮುಹೂರ್ತ. ಈ ವಯಸ್ಸಿಗೆ ಇಷ್ಟೊಂದು ಆಸೆನಾ ನಮಗೆ? ಅಯ್ಯೋ ರೀ, ನೀವೇನಾದ್ರೂ ಹೇಳಿದ್ರ? ನಾನು ಹೇಳಲೇ ಇಲ್ಲ. ರಾತ್ರಿ ಆಗಿದ್ದು ನಿನಗ್ಯಾರು ಹೇಳಿದ್ರಪ್ಪ? ರಾತ್ರಿ ಹಿಂಗೆ ಆಗುತ್ತೆ ಅಂತ ನೀನು ಹೇಳ್ದಲ್ಲಪ್ಪ. ನಾನೆಲ್ಲಿ ಹೇಳದ್ನಪ್ಪ? ನಿನ್ನೆ ರಾತ್ರಿ ಲೀಲುನು ಅವ್ರ ಅಮ್ಮನು ಮನೆ ಬಿಟ್ಟು ಊರು ಬಿಟ್ಟು ದೇಶಾಂತರ ಹೊರಟೋಗ್ಬಿಟ್ರು. ಯಾಕೋತಾಗ್ರೆ? ಅಯ್ಯೋ, ನನ್ ಬಾಣ ಎಲ್ಲ ಬೀದಿಲ್ ತೆಗಿಬೇಡವೋ, ಕೈ ಮುಗಿತೀನಿ. ರೀ, ನಮ್ಮಿಬ್ರು ವಿಷಯ ತಿಳಿದು ಎಷ್ಟೊಂದ್ ಕಷ್ಟ ಬಿದ್ದು ನಮ್ಮಿಬ್ರು ಮದ್ವೆ ಮಾಡ್ಸಿದಾರಲ್ವಾ? ನೀನೇನ್ ಯೋಚನೆ ಮಾಡ್ಬೇಡಪ್ಪ. ಏನು ಹುಡುಕೊಡೋ ಜವಾಬ್ದಾರಿ ನಮ್ದು. ಏನಂತೀರಾ? ನೀನ್ ಹಿಂಗೆ ನುಲ್ದು ಮಾತಾಡಿದ್ರೆ ನನಗೆ ಹೆಂಗೋ ಆಗ್ಬಿಡುತ್ತೆ. ನೀವೇನು ಹುಡ್ಕೋದು ಬೇಡ, ಏನು ಬೇಡ, ನಾನೇ ಹುಡ್ಕೋತೀನಿ. ಹುಡುಕ್ಬೇಕಂದ್ರೆ ಕಾಸು ಬೇಕು, ಕಾಸು ಬೇಕಂದ್ರೆ ಕೆಲ್ಸ ಬೇಕು. ನೀವೇ ಅಂತ ಕೆಲ್ಸ ಕೊಟ್ಬಿಡಿ. ನಿನಗ್ ಕೆಲ್ಸನಾ? ಯಾಕೆ? ನಿನಗ್ ಕೆಲ್ಸ ಕೊಡೋದು ಒಂದೇ, ಮಡ್ಲಲ್ಲಿ ಬೆಂಕಿ ಕಟ್ಕೊಳ್ಳೋದು ಒಂದೇ. ಹೋದ ಅಕ್ಕ ಐತಿ ಅಕ್ಕ. ಏನು ಕಳೆ ಸ್ವಲ್ಪ ನಿಮ್ಮ ಅಕ್ಕನ ಆ ಕಡೆ ತಿರ್ಸಿ. ಸತಿ ಸಾವಿತ್ರಿ ಹತ್ರ ಸ್ವಲ್ಪ ಈ ಕಡೆ ತಿರ್ಸಿ. ಮಹಾಸತಿ ಅನಸೂಯ ಹತ್ರ. ಅಕ್ಕ ನೀವೇ ಸ್ವಲ್ಪ ಹೇಳಿ, ಯಾಕೆ ಒಂದು ಕೆಲಸ ಕೊಡಿಸ್ಬಾರ್ದು? ರೀ, ಪಾಪ ಒಳ್ಳೆಯವನು, ಮನೆಗೊಬ್ಬ ಆಗ್ತಾನೆ. ಯಾಕೆ? ಕೆಲ್ಸಕ್ಕೆ ಕೊಡಿಸ್ರಿ. ನಿನಗ್ ಕೆಲ್ಸ ತಾನೇ ಬೇಕು, ಬೇರೆ ಎಲ್ಲಾದ್ರೂ ಹುಡ್ಕೋಗೋ. ಯಾ, ನಿಮ್ಮಿಬ್ಬರನ್ನು ಒಂದು ಮಾಡಿಕೆ ನಾ ಎಷ್ಟೆಲ್ಲಾ ಕಷ್ಟಪಟ್ಟು ಏನೇನೆಲ್ಲ ಮಾಡ್ದೆ. ಏನ್ ಕಷ್ಟಪಟ್ಟೆ? ಅವಳಿಗೆ ನನ್ ಮೇಲೆ ಇಷ್ಟ ಆಯ್ತು, ನನಗೆ ಅವಳ ಮೇಲೆ ಇಷ್ಟ ಆಯ್ತು. ಮಧ್ಯದಲ್ಲಿ ನಿಂದೇನ್ ಕಷ್ಟ? ನನ್ಗೆ ಇಟ್ಬಿಟ್ಟ ಬತ್ತಿನ ಅಮ್ಮ. ಶ್ರೀದೇವಿ, ಮಾದೇವಿ, ನೀನು ನೋಡ್ತಾ ಇದ್ರೆ ಸುಮಾರು ಒಂದು 100 ವರ್ಷ ಸುಮಂಗಳಿಯಾಗಿ ಬಾಳೋ ತರ ಕಾಣ್ತಾ ಇದೆ. ಸ್ವಲ್ಪ ಸ್ವಲ್ಪ ಇದು ಬೇರೆ. ಸ್ವಲ್ಪ ಸ್ವಲ್ಪ ಕೆಲ್ಸ ಸ್ವಲ್ಪ ಇರಪ್ಪ, ಹೇಳ್ತೀನಿ. ರೀ ರೀ, ಕೊಡಿಸ್ರಿ. ಏನು ಕೆಲ್ಸ ರೀ? ಆಯ್ತು, ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು. ಯಾವ ಕೆಲ್ಸ ಅಂತ ಕೇಳ್ಬೋದಾ? ಹೊಗೆ ಹಾಕೋ ಕೆಲ್ಸ. ಹೋಗಿ ಹಾಕೋ ಕೆಲ್ಸನ? ಪಾಲಿಗೆ ಬಂದಿದ್ದು ಪಂಚಾಮೃತ ಯಾವ ಕೆಲ್ಸ ಆದ್ರೆ ಸರಿ, ನಾನೇನ್ ಬರ್ಲ. ನನಗ್ ಕೊಡ್ತೀನಿ ಅಂತ ಬೇರೆಯವ್ನ್ ಕೊಟ್ಬಿಟ್ಟಾನೆ ಕೆಲ್ಸ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಹೊಗೆ ಹಾಕ್ತಾ ಇದೀನಿ. ಅದ್ ನನ್ಗೆ ಗೊತ್ತಾಗ್ತಾ ಇದೆ. ಇದು ನಾನ್ ಮಾಡ್ಬೇಕಾರ ಕೆಲ್ಸ. ಬೇಗ ಬಂದಿದ್ರೆ ನೀನ್ ಹಾಕ್ಬೋದಿತ್ತು. ಹೌದಾ? ಇರು ಕೇಳ್ತೀನಿ. ಅದೇನ್ ಅಷ್ಟೊಂದ್ ಜನ ಅವರೇ ಅಲ್ಲಿ? ಮೇಲೆ ನೋಡ್ ಗೊತ್ತಾಗುತ್ತೆ. ಹಂಗಂತೀಯ? ಅಯ್ಯೋ, ನನ್ ಬಿಟ್ಟು ಹೊರಟೋಗ್ಬಿಟ್ರಲ್ರಿ. ಏನಾಯ್ತಣ್ಣ? ಬಾಳೆಹಣ್ಣು ಕದ್ದು ಹುಡುಗರ್ನ ರಾಮಣ್ಣ ಹೊಡಿತಿದ್ನಂತೆ. ಅದನ್ನ ಇವ್ರು ನೋಡ್ಬಿಟ್ಟು ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ಟಂತೆ.
ಎದೆ ಹೊಡ್ಕೊಂಡ್ ಸತ್ತೋಗ್ಬಿಟ್ಟ. ಎದೆ ಹೊಡ್ಕೊಂಡ್ ಸತ್ತೋಗ್ಬಿಟ್ಟ. ಅಯ್ಯೋ ನಿಮ್ಮ ಐನ್ ವಿಘ್ನೇಶ್ವರ, ನಿನಗೆ ಎದೆ ಇದೆ ಅಂತ ಗೊತ್ತಿದ್ರೆ ಎದೆಗೊಂದು ಕದ ಹಾಕಿ ಬೀಗ ಹಾಕಿ ಬೀಗದ ಕೈ ನಾನು ಇಟ್ಕೊಂಡ್ಬಿಡ್ತಾ ಇತ್ತಲ್ಲ. ನನಗೆ ಹೊಗೆ ಹಾಕೋ ಕೆಲಸ ಕೊಡ್ತೀನಿ ಅಂತ ಅವನೇ ಹೊಗೆ ಹಾಕ್ಸ್ಕೊಂಡ್ಬಿಟ್ಟವನೇ. ಏನಂದೆ ಸಾಧು ನನ್ ಮಗನೇ? ಏನಂದೆ ನಾನು? ನಿನ್ ಕಣ್ಣಿಗೆ 100 ವರ್ಷ ಸುಮಂಗ್ಲಿ ತರ ಬಾಳ ನಿನ್ನ ನೋಡ್ತಾ ಏನದು? ಸಾಹಿತ್ಯ ತರ ಕಂಡ ಮಹಾಸತಿ ಅನ್ಸಾಹಿತ್ಯ ತರ ಕಂಡ ಮನೆ ದೇವರಾಣಿಗೂ ಇಲ್ಲ. ಲೀಲು 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 ಅಯ್ಯೋ ಅಯ್ಯೋ ಪ್ರಿಯೆ ಪ್ರಾಣೇಶ್ವರಿ, ನೀನ್ ಊರ್ ಬಿಟ್ಟು ಬಂದಾಗಿಂದ ನಿನ್ನ ಅಡ್ರೆಸ್ ಹುಡುಕೊಂಡು ಆದ್ರೆ ಅಲ್ಲಾಡಿ ಬೆಂದ್ರೆ ಬೆಂಟಾಗಿ ಸುಸ್ತಾಗಿ ನಿಂತಿದ್ದೀನಿ. ಮತ್ತೆ ಅಡ್ರೆಸ್ ಹೆಂಗ್ ಗೊತ್ತಾಯ್ತು? ನಾನೇ ಕಂಡ್ಕೊಂಡ್ಬಿಟ್ಟೆ. ಅದೆಂಗೆ? ಅದು ನಿಮ್ಮಮ್ಮ ಚಡ್ಡಿ ಬಡ್ಡಿ ಬಂಗಾರಮ್ಮನ ತರ ರೋಡಲ್ಲಿ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ಲ, ಅವಳು ಬಾಲೆಯನ್ನು ಹಿಡ್ಕೊಂಡು ಇಲ್ಲಿ ತನಕ ಬಂದು ಸೇರ್ಬಿಟ್ಟೆ. ಪ್ರಿಯೆ ಪ್ರಾಣೇಶ್ವರಿ, ಆ ವೀರಭದ್ರನ ಆಣೆಗೂ 7 ಕೋಟಿ ಮಾರ್ತಾಂಡ ಆಣೆಗೂ ಲೀಲು ನನಗೆ ಸದಾ ನಿಂದೆ ಆದ್ರೂ ಇರ್ಲಿ. ಓದ್ಯ ಪಿಶಾಚಂದ್ರೆ ಬಂದೆ ಗವಾಕ್ಷಿಲಿ ಅಂತ ಮತ್ತೆ ಯಾಕೋ ಬಂದೆ ಇಲ್ಲಿ ನೀನು? ಹಂಗ್ಯಾಕೆ ಹೇಳ್ತಿದ್ರ ಅತ್ತೆ? ಲೇ ಯಾವಳ ನಿನ್ನತ್ತೆ? ನೀವೇ ಅಲ್ವಾ ನನಗೆ ಕತ್ತೆ ಅತ್ತೆ. ಮರ್ಯಾದಿಂದ ಹೋಗ್ತೀಯೋ ಇಲ್ವೋ? ಅಯ್ಯೋ ಹೋಗ್ತೀನಿ ಹೋಗ್ರಿ. ಮತ್ತೆ ಯಾಕೆ ನಿಂತಿದ್ಯಾ ಇಲ್ಲಿ? ಅತ್ತೆ ಮುಂದೆ ಕೂತ್ಕೋಬಾರ್ದಲ್ಲ ಅಂತ. ಪರವಾಗಿಲ್ಲ ಬಿಡಿ, ನಾ ಕೂತ್ಕೋತೀನಿ. ಅಮ್ಮ ನಾನ್ ಮದ್ವೆ ಅಂತ ಆಗೋದಾದ್ರೆ ಈ ನನ್ನ ಮುದ್ದು ರಾಜನ್ನೇ, ಇಲ್ಲಾಂದ್ರೆ ಯಾವ್ದಾದ್ರು ಕೆರೆಗೂ ಬಾವಿಗೂ ಹೋಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನದಲ್ಲಿ ಮದ್ವೆ ಆಗ್ಬಿಡ್ತೀನಿ. ಬಾಯಿ ಸಾಕು. ದೇವಸ್ಥಾನಕ್ಕೆ ಹೋಗಿ ಇವನ್ ಜೊತೆ ಮದ್ವೆ ಆಗ್ತಾಳಂತೆ. ನಿನ್ ಆಚೆ ಬಿಟ್ರೆ ತಾನೇ ನೀನ್ ಮದ್ವೆ ಆಗೋದು. ಕಾಲ್ ಮರ್ದು ರೂಮಲ್ಲಿ ಹಾಕ್ತೀನಿ. ನೀನೇನಾದ್ರೂ ಹಾಗೆ ಮಾಡಿದ್ರೆ ನೇಣ್ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಲೀಲು ಹಾಗೆಲ್ಲ ಮಾಡ್ಬೇಡ ಲೀಲು. ನಂಗ್ ನಿನ್ ಬಿಟ್ರೆ ಬೇರೆ ಯಾರಿದಾರೆ ಹೇಳು? ನೀನ್ ನಾನ್ ಹೇಳ್ದಾಗ ಕೇಳಿದ್ರೆ ನಿನ್ಗ ಅವನ್ ಜೊತೆನೆ ಮದ್ವೆ ಮಾಡಿಸ್ತೀನಿ. ಸರಿನಾ? ಹೌದಾ? ನೀನ್ ಮದ್ವೆ ಮಾಡ್ಸಂಗಿದ್ರೆ ನೀನೇನ್ ಹೇಳಿದ್ರು ಕೇಳ್ತೀನಿ. ನೋಡು, 1 ತಿಂಗಳು ಟೈಮ್ ಕೊಡ್ತೀನಿ ನಾನು. 1 ವರ್ಷ ಬೇಕಾದ್ರೆ ಕಾಯ್ತೀವಿ ಅಲ್ವಾ? ಅಷ್ಟ್ರಲ್ಲಿ ನೀನು 50,000 ರೂಪಾಯಿ ತಂದು. 50,000? ಹೌದು. ಎಲ್ಲಿಂದ? ದುಡ್ಡು ತಂದು ಕೊಡ್ಬೇಕು. ಸಾಲ ಆಗ್ಲಿ ನಿಮ್ಮ ಅಪ್ಪನ ಹತ್ರ ಆಗ್ಲಿ ಇಸ್ಕೊಂಡ್ ಬರ್ಬಾರ್ದು. ನನಗೋಸ್ಕರ 50,000 ಏನು 50 ಲಕ್ಷನೇ ತಂದು ಕೊಡ್ತಾರೆ ಅಲ್ವಾ ರಾಜ? ಲೀಲು, ನೀನೇನ್ ಯೋಚನೆ ಮಾಡಬೇಡ. ನನ್ನ ಪ್ರಾಣವನ್ನಾದ್ರೂ ಒತ್ತೆ ಇಟ್ಟು 50,000 ರೂಪಾಯಿ ತಂದು ಒಪ್ಪಿಸ್ತೀನಿ. ಆ ಸಲೇ ಮನಾರ್ಕಳಿ ಪ್ರೀತಿಗಿಂತ ನಮ್ಮ ಪ್ರೀತಿ ಪವಿತ್ರವಾದ್ದು ಅಂತ ಈ ಲೋಕಕ್ಕೆ ಸಾರೋಣ. ಏನು? ಹೋಗಕ್ ಮುಂಚೆ ಒಂದೇ ಒಂದು ಅಪ್ಪನ ಕೊಟ್ಟಿದ್ ಮಾತು ಹೇಳ್ತೀನಿ. ಏನ್ ಹೇಳು? ಹೋಗ್ಬಿಟ್ಟು ಬರ್ತೀನಿ. ಚಪ್ರಿ ಎಲ್ಲ ಮಾಡ್ತಾ ನಾವು ತಪ್ಪಿಸ್ಕೊಂಡ್ವಿ. ಶಿವಾಜಿನಗರಕ್ಕೆ ಗುಜಿಗೆ ಗೊತ್ತಾ? 13ನೇ ನಂಬರ್ಗೆ ಅಂಗಡಿಗೆ ಗೊತ್ತಾ? ಅಮನುಲ್ಲಾ ಖಾನ್ಗೆ ಗೊತ್ತಾ? ಅವ್ರ ಮೊಮ್ಮಗಂದು ಚಿಕ್ಕಮ್ಮನ್ಗೆ ಮಗ ನಾನು. ಕೊಡ್ತೀಯಾ ಇಲ್ವಾ? ನಮ್ದುಗೆ ಬಿಟ್ಬಿಡಿ ಹೋಗ್ತಿದ್ದೀರಾ ನೀವು? ಅರ್ಲೆ ಕೆಲಸ ಮಾಡೋದೇ ಅವ್ನ ಕೆಲಸ ಅನ್ಕೊಂಡ್ಬಿಟ್ಟವನೇ. ಅದ್ಯಾಕ್ರಿ ಅವ್ನ ಕಂಡ್ರೆ ಹಂಗ ಉರ್ದ್ ಬೀಳ್ತೀರಾ? ಅವನು ಗಂಡ್ ಮಗ, ಅವ್ನ್ ಹೆಂಗೋ ನಡೀತೈತೆ. ಮೊದ್ಲು ನಿಮ್ ಮುದ್ದು ಮಗಳಿಗೆ ಒಂದ್ ಗಂಡ್ ನೋಡಿ ಮದ್ವೆ ಮಾಡಿ. ಅಲ್ಲ ಕಣೆ, ಅವಳು ಮನೇಲಿ ಇದ್ರೆ ನಿನಗೆ ಏನ್ ತೊಂದ್ರೆ ಅಂತೀನಿ? ನನ್ಗೇನು ಕಷ್ಟ ಇಲ್ಲ. ವಯಸ್ಸಿಗೆ ಬಂದಿರೋ ಮಗಳನ್ನ ಇನ್ನೂ ಮನೇಲಿ ಇಟ್ಕೊಂಡಿದ್ದಾರೆ ಅಂತ ಊರ್ನವರೆಲ್ಲ ಆಡ್ಕೋತಾರೆ. ಅವಳಿಗೆ ಯಾವಾಗ ಮದುವೆ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತದೆ. ಅವಳ ಭವಿಷ್ಯದ ಬಗ್ಗೆ ನಿನಗಿಂತ ನನಗೆ ಹೆಚ್ಚು ಜವಾಬ್ದಾರಿ. ಇದೇ ಇದೆ ಜವಾಬ್ದಾರಿ. ಇಷ್ಟು ವಯಸ್ಸಾಗಿದ್ರು ನಿಮ್ ಮಗಳಿಗೆ ಒಂದ್ ಲೋಟ ಕಾಪಿ ಮಾಡಕ್ ಬರಕಿಲ್ಲ? ಲೇ, ಅವಳಿಗೇನೆ ಮಹಾ ವಯಸ್ಸಾಗಿರೋದು. ಇನ್ನೂ ಸ್ವಲ್ಪ ದಿವಸ ಸುಖವಾಗಿರ್ಲಿ, ಆಮೇಲೆ ತಾನೇ ಎಲ್ಲ ಕಲ್ತ್ಕೋತಾಳೆ. ಕಲ್ತ್ಕೊಂತಾಳೆ ರೀ. ಒಂದ್ ಕೆಲ್ಸ ಮಾಡಿ, ಹೇಗೂ ನಿಮ್ ಮಗಳಿಗೆ ಅಡಿಗೆ ಮಾಡಕ್ ಬರಕಿಲ್ಲ. ಒಳ್ಳೆ ಅಳಿಯನ್ ನೋಡಿ ಅವ್ನ್ ಚೆನ್ನಾಗ್ ಅಡಿಗೆ ಮಾಡ್ಬೇಕು. ಆಗ ನಿಮ್ ಮಗಳು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರ್ತಾಳೆ. ಅವಳು ಸುಖ ಇರ್ಲಿ, ಮೊದಲು ನಿನ್ನ ಮುದ್ದು ಮಗನಿಗೆ ಈ ತರಲೆ ಕೆಲಸ ಎಲ್ಲ ಬಿಟ್ಟು ಜಮೀನ್ ಕಡೆ ನಿಗಾ ಇಡೋ ಕೇಳು. ಏನೇನೇನೇನೋ SSLC ಓದಿರೋ ಹುಡುಗ ವ್ಯವಸಾಯ ಮಾಡ್ಬೇಕಾ? ಚೆನ್ನಾಗಿ ಹೇಳ್ತೀರಾ ನೀವು. ಅಲ್ಲ ಕಣೆ, SSLC ಅಂದ್ರೆ MBBS ಓದಂಗಾಗೋಯ್ತಾ? ನನ್ ಮಗ ಅಷ್ಟಾರು ಓದವ್ನೆ. ಈ ಊರ್ನಲ್ಲಿ ಬೇರೆ ಯಾರು ಓದವ್ರೆ? ಅಂದ್ರೆ
ಓದೋರು ಯಾರು ವ್ಯವಸಾಯ ಮಾಡಬಾರ್ದು ಅಂತಾನ? ಮಾಡಬಾರ್ದಂತಲ್ಲ ರೀ. ಅಯ್ಯೋ ಏನೋ ಸೀದಿದ ವಾಸನೆ ಬರ್ತೈತೆ. ಅಯ್ಯಯ್ಯೋ ಒಲೆ ಮೇಲೆ ಹಾಳು ಮಡಗಿದೆ. ಓ ಸೇರಿ ಬರ್ತೀನಿ. ನಿನಗೆ ಯಾವಾಗ್ಲೂ ಮರುವೆ ಮರುವೆ. ಅಮ್ಮ ಶಾಂತಿ. ಏನಪ್ಪ ಕರ್ದಿದ್ದು? ಅಮ್ಮ ಶಾಂತಿ, ನೀನು ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಒಸಿ ಅಡಿಗೆ ಮಾಡೋದು ಕಲ್ತ್ಕೊಂಡ್ರೆ ನಿನಗೆ ಒಳ್ಳೇದಲ್ವಾ? ಅಪ್ಪ ಅಣ್ಣನ್ಗೆ 100 ರೂಪಾಯಿ ಬೇಕಂತೆ. 100 ರೂಪಾಯ? ಅವನಿಗೆ ಯಾಕಂತೆ? ಅವೆಲ್ಲ ನಂಗೆ ಗೊತ್ತಾಗಿಲ್ಲ. ನಂಗೂ ಅಷ್ಟೇ ಕೊಡಪ್ಪ, ಇಲ್ಲ ಅನ್ಬಾರ್ದು. ಆಯ್ತಮ್ಮ. ಸರಿ ಹೋಯ್ತು. ಚೆನ್ನಾಗಿದೆ ರೀ. ಮಗಳನ್ನ ಮುತ್ ಮಾಡಕ್ ಸಾಲದು ಅಂತ ಖರ್ಚಿಗೆ ದುಡ್ಡು ಬೇರೆ ಕೊಡ್ತಾ ಇದ್ದೀರಾ? ಅದು 100 ರೂಪಾಯಿ. ಅದು ಅವಳಿಗಲ್ಲ ಕಣೆ, ನಿನ್ನ ಮಗರಾಯನಿಗೆ. ಅವನಿಗ? ನಾನೆಲ್ಲ ಇವಳಿಗೆ ಅಂದ್ಕೊಂಡೆ. ಅಲ್ರಿ ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವೇನ್ರಿ? ಈಗೇನ್ ಕಾಲ್ ಗಂಡ್ ಮಕ್ಳಿಗೆ 100 ರೂಪಾಯಿ ಸಾಕಾ? ಇನ್ನೂ 100 ರೂಪಾಯಿ ಸೇರ್ಸ್ಕೊಡ್ರಿ. ನಾನ್ ಬರ್ತೀನಿ. ಅದ್ಯಾಕೆ ಅವಳ ಮೇಲೆ ಹಂಗ್ ಸಿಡಿತೀಯ? ನಾನ್ ಯಾಕ್ರಿ ಅವಳ ಮೇಲೆ ಸಿಡಿಕ್ಲಿ? ನೋಡ್ರಿ, ಹೆಣ್ಮಕ್ಳ ಮೇಲೆ ಎಷ್ಟೇ ಪ್ರೀತಿ ಇದ್ರು ಅದನ್ನ ಮನ್ಸಿನಲ್ಲೇ ಇಟ್ಕೋಬೇಕು. ಆಗ್ಲೇ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಅಲ್ಲ ಕಣೆ, ಮದುವೆ ಆಗಿ 25 ವರ್ಷ ಆದ್ರೂ ನಾನು ನಿನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ಒಂದೊಂದ್ಸಲ ಒಂದೊಂದ್ ತರ ಮಾತಾಡ್ತೀಯ. ತಗೊಳ್ಳಿ. ನಿಮ್ ಮಗಳು ಮದ್ವೆ ಯಾವಾಗ? ನಮ್ ಕೈಯಾಗ ಏನಾಯ್ತಪ್ಪ, ಎಲ್ಲ ಅದ್ಯಾವ್ರಿಗೆ ಬಿಟ್ಟಿದ್ದು. ಯಾವಾಗ ಯಾವಾಗ ಏನೇನ್ ಆಗ್ಬೇಕೋ ಅದ್ ಹಾಗೆ ಆಯ್ತದೆ. ಎಲ್ಲಾದ್ರೂ ಗಂಡು ನೋಡಿದಿರಾ? ಅದ್ರ ಬಗ್ಗೆ ನಾನು ಇನ್ನು ಯೋಚನೆ ಮಾಡಿಲ್ಲ ಕಣಪ್ಪ. ಬೇಗ ಮದುವೆ ಮಾಡಿ ನಮ್ಗೆಲ್ರಿಗೂ ಸಿಹಿ ಊಟ ಹಾಕ್ಸೋಣ. ನಿನ್ನ ಬಾಯರ್ಕಿಂತ ಒಳ್ಳೆ ಗಂಡು ಸಿಕ್ಬಿಟ್ರೆ ನೀನು ಕೇಳಿದಕ್ಕಿಂತ ಚೆನ್ನಾಗಿ ಊಟ ಹಾಕ್ಸ್ತೀನಿ. ಸರಿ, ನಾವೇನ್ ಬರ್ತೀವಿ. ಬಂದ್ರೆ ಹೋಗೋಣ. ನಡೀರಿ, ನಾನು ಅಲ್ಲಿವರೆಗೆ ಬರ್ತೀನಿ. ನಡೀರಿ. ಆಕಾಶದಿಂದ ದರಗಿಳಿದ ರಂಬೆ ಇವಳೆ ಇವಳೆ ಅಂದನದ ಗಂಬೆ. ಅಯ್ಯೋ ಅಯ್ಯೋ, ನಮ್ಮಮ್ಮ ಅವಳು. ಯಾಕೆ ಹೀಗಾಡ್ತಿದ್ಯಾ? ಏನಾಗಿದೆ ನಿಂಗೆ? ನೀನ್ ಇಲ್ಲಿದ್ಯಾ? ಪುಟ್ಟ, ಅಮ್ಮೋರೆ, ಯಾಕೋ ಇನ್ನು 2-3 ದಿನದಿಂದ ಹಾಲಪ್ಪ ಕಾಣಿಸ್ತಾನೆ ಇಲ್ಲ? ಅಯ್ಯೋ ಅದೊಂದ್ ದೊಡ್ಡ ಕತೆ. ನಾಳೆ ಗೌರಿ ಹಬ್ಬ ಅಲ್ಲ ಅಮ್ಮೋರೆ, ಅದಕ್ಕೆ ಹೊಸ ಬಟ್ಟೆ ಹೊಸಕಾಗ್ಬಿಟ್ಟವನೆ. ಹಾಲಪ್ಪ ಟೈಲರ್ ಅಂಗಡಿ ಬಿಟ್ಟು ಕದಲ್ತಾನೆ ಇಲ್ಲ. ಹೌದಾ? ಅದ್ ಸರಿ, ನಾಳೆ ಆ ಹೊಸ ಬಟ್ಟೆ ಹಾಕೊಂಡು ಇಲ್ಲಿಗೆ ಬರಕ್ ಹೇಳ್ತೀಯಾ? ಏನು ಮರೆ? ಸತ್ಯಪಾನಿ ಸತ್ಯಪಾನಿ ಕೋಪವೇನಿ ನನ್ನಲ್ಲಿ. ಏನ್ರಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ? ಅಂಡರ್ ವರ್ಲ್ಡ್ ಡಾನು ದಾವೂದ್ ಇಬ್ರಾಹಿಂನ ಹಿಡಿದು ಬಿಟ್ಟಿದ್ದೆ. ಜಸ್ಟ್ ಬ್ಯಾಡ್ ಟೈಮ್, ಲೆಫ್ಟ್ ಲೆಗ್ ಅಲ್ಲಿ ಮಿಸ್ ಆಗುತ್ತೆ. ಆ ಖುಷಿಗೆ ಅರ್ಧ ಕೆಜಿ ಅಲ್ವಾ 6 ಮೊಳ ಹೂವ ತಂದ್ಬಿಡ್ತೀನಿ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ನಿಮಗ್ ಪ್ರಮೋಷನ್ ಸಿಕ್ಕಿದೆ ಅಲ್ವಾ? ಮೋಷನ್ ಆಗಿನೇ 3 ಡೇಸ್ ಆಯ್ತು. ಪ್ರಮೋಷನ್ ಬಗ್ಗೆ ಹೇಳ್ತಿಲ್ಲ. ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಹೌದು ರೀ, ಹೌದ್ರಿ ಅಂತ ರಾಗ ಹೇಳ್ತಾ ಇದೆಯಲ್ಲ. ಇವತ್ತು ನಾವೇನ್ ಮಾಡ್ಬೇಕು, ಹೆಂಗೆಲ್ಲ ಇರ್ಬೇಕು, ಹೆಂಗೆಲ್ಲ ಉಳ್ಳಾಡಿ ಪ್ರೀತಿ ಮಾಡ್ಬಿಡೋಣ ಬಾ. ನೀವೇನ್ ಬೇಕಾದ್ರೂ ಮಾಡಿ, ಆದ್ರೆ ಮುಟ್ಟದೆ ಮಾಡಿ. ಅಯ್ಯನ್ನೇ ಮುಟ್ಟಿದೆ ಹೆಂಗೆ ಅಪ್ಪ ಅಂತಂದಿರ? ನೀವ್ ಮದ್ವೆಗ್ ಮುಂಚೆ ಎಂತೆಂತ ಆಟಗಳು ಆಡಿರಲ್ಲ. ನಾನ್ ಮದ್ವೆ ಆಗಿ 2 ವರ್ಷ ಆಯ್ತು, ಒಂದು ಟೆಸ್ಟ್ ಪ್ಲೇನು ಇಲ್ವಲ್ರೇ? ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಆನಂದರಾಮ್ ಶಾಸ್ತ್ರಿಗಳು ಏನೇನ್ ಹೇಳಿದ್ರು ಅಂತ ಏನ್ ಹೇಳ್ದ ನನ್ನ ಮಗ? ನಿಮ್ಮಿಬ್ಬರ ಜಾತಕ ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್. ಆದರೆ ಏನು ಗಂಡ ಹೆಂಡತಿ ಸೇರಬಾರದು. ನಿಮ್ಮಿಬ್ಬರಿಗೂ ದಾಂಪತ್ಯ ಜೀವನದ ಯೋಗವಿಲ್ಲ. ಒಟ್ಟಿಗೆ ಸೇರಿದ್ರೆ ಇನ್ನೇನ್ ಬೇರೆ ಬೇರೆ ಸೇರಕ್ಕಾಗುತ್ತಾ? ಶಾಸ್ತ್ರ ಹೇಗೆ ಸುಳ್ಳಾಗುವುದಿಲ್ಲವೋ ಹಾಗೆ ನಾನು ಹೇಳಿದ್ದು ಯಾವತ್ತೂ ಸುಳ್ಳಾಗೋದೇ ಇಲ್ಲ. ನಾನು ಹೇಳೋವರೆಗೂ ಏನೇ ಆಗ್ಲಿ ನಿಮ್ಮಿಬ್ಬರಿಗೂ ಫಸ್ಟ್ ನೈಟ್ ಆಗಬಾರ್ದು. ಬೇಡಲೇ ಬೇಡ, ಫಸ್ಟ್ ನೈಟೇ ಬೇಡ, ಫಸ್ಟ್ ಡೇ ಮಾಡ್ಕೋತೀವಿ. ಮಾರ್ನಿಂಗ್ ಶೋ ಮ್ಯಾಟ್ನಿ ಮಾಡ್ಕೋತೀವಿ, ಬಿಟ್ಬಿಡಿ. ನಾನು ಬೇಡ ಅನ್ನೋ ಕೆಲಸ ಮಾಡಕ್ ಹೋಗಿ ಬಣ್ಮುಕ್ಬೇಡಿ. ಅಯ್ಯೋ, ನೀವ್ ಮಾತ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು, ನನ್ನ ತಂದೆ ಬಿಡಲ್ಲ ಅಂತೆಲ್ಲ ಶಾಸ್ತ್ರಿ. ಲೇ ಕಾಯಣ ಅಂತ 2 ವರ್ಷ ಆಗೋಯ್ತಲ್ಲೇ. ಲೇ ವಯಸ್ಸಾದ್ಮೇಲೆ ಮಕ್ಳಾದ್ರೆ ಮಕ್ಕಳಿಗೆ ಇವನೇನೋ ತಂದೆ ಅಂತ ಡೌಟ್ ಬಂದ್ಬಿಡುತ್ತೆ ಕಣೆ. ಏ ಶಾಸ್ತ್ರಿ
ಸಾವಿರ ಸುಳ್ಳೇಳಿ ಒಂದ್ ಮದುವೆ ಮಾಡುವಂತಾರೆ ಒಂದೇ ಒಂದು ಸುಳ್ಳಿಗೆ ನನ್ನ ಫಸ್ಟ್ ಡೇಟ್ ನಿಲ್ಸ್ಬಿಟ್ಟಲ್ಲೇ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವತ್ತಲ್ಲ ನಾಳೆ ಶಾಸ್ತ್ರಿಗಳು ನಮ್ಗೆ ಒಳ್ಳೆ ಮುಹೂರ್ತ ಇಟ್ಕೊಡ್ತಾರೆ. ಇಟ್ಕೊಡ್ತಾನೆ ನಮ್ಮಿಬ್ಬರು ತಿಥಿಗೆ. ಲೇ ಶಾಸ್ತ್ರಿ, ಒಂದಲ್ಲ ಒಂದಿನ ನಿನ್ ಮೇಲೆ ಯಾವ್ದಾದ್ರು ರೇಪ್ ಕೇಸ್ ಫಿಟ್ ಮಾಡಿ ಕ್ರೈಮ್ ಸ್ಟೋರಿಯಲ್ಲಿ ಹೆಡ್ಲೈನ್ ಬರಂಗ್ ಮಾಡ್ಲಿಲ್ಲ. ನನ್ನ ಹೆಸರು ತುಕಾರಾಮ್ ಅಲ್ಲ ಕಣೋ. ನೀವು ತುಕಾರಾಮ್ ಅಂದ ತಕ್ಷಣ ನನಗ್ ಜ್ಞಾಪಕ ಬಂತು. ಇವತ್ತು ನಿಮ್ಮ ನೋಡ್ಕೊಂಡು ಯಾರೋ ಭಾವಿ ಪರಂದಾಮಯ್ಯ ಅಂತ ಬಂದಿದ್ರು. ಆ ಬಾವಿ ಇಲ್ಲೂ ಬಂದ್ಬಿಡ್ತಾ? ನೀನ್ ಒಳಗೆ ಹೋಗು. ಸಾಕ್ ಲಗೂನ್ ಬುಕ್ಸ್ ಮನೆ ಒಳಗ್ ಬರಂಗಿಲ್ಲ. ಆತ ಬರೋದ್ ತಪ್ಪಂಗಿಲ್ಲ. ಆತಲ್ಲ ಸಾಕ್ ಸಾಕ್. ಅಯ್ಯ ನಮ್ ತಲೆ ನಮ್ಗಂದ್ರೆ ಇವ್ರ ಕೆಲಸ ಹಿಡ್ದಾಗೋಯ್ತು. ನಾವು ಊರಿಗೆ ಬಂದ ವಿಷಯ ಎಲ್ಲ MLA ಹೇಳು. ಆದ್ರೆ ಪಾರ್ಟಿ ಮೀಟಿಂಗ್ ನಿಂದೆ ಅರೇಂಜ್ಮೆಂಟ್. ಹಂಗ ಮಾಡೋಣ. ನಿನ್ ನಂಬ್ಕೊಂಡಿದ್ದೀನ? ಸರಿ. ಏನಮ್ಮ ಚೆನ್ನಾಗಿದ್ಯಾ? ಏನೋ ಮಗನ, 8 ದಿನ ಆತು ನಿನ್ ಮಾರಿ ನೋಡಿ. ನಾನಪ್ಪ ಕೇಂದ್ರದಾಗ ಮಾತಾಡಿ ಜಿಲ್ಲೆಗೆ ಅಕ್ಕಿನ ಗೋಧಿನ ಬಿಡುಗಡೆ ಮಾಡಿಸಿ ಬಂದೀನಿ. ಅದನ್ನ ಒಯ್ದು ಮಂದಿ ಮಾರಿ ಮ್ಯಾಗ ಒಂದ್ಸರಿ ಒಗದ್ರೆ ಸಾಯೋ ಮಟ್ಟ ಅಧಿಕಾರದಾಗಿರ್ಬಹುದು. ಯಾಕ ಹಿಂಗಿದಿ? ಮೈಯಾಗ ಆರಾಮಿದ್ದೇನ? ಅವೆಲ್ಲ ಸೂರ್ಯನ್ ಕಡೆ ಮಕ ಮಾಡ್ಕೊಂಡು ನಿಂತವಳೆ. ಯಾಕೆ ಹಿಂಗ್ ನಿಂತಿ? ಅಂತದೇನಾಯ್ತು? ಬಾಳಪ್ಪನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರ. ನಮ್ಮವ್ರ ಕಣ್ಣು ತಪ್ಪಿಸಿ ಬಿಲಾ ತೋಡಿ ಉಗ್ರಾಣಕ್ ಬಂದು ಹೋಗ್ಯಾರ ಅಂದ್ರ ಅದೆಂತ ಜಾತಿ ಇಲಿ ಅದು? ಅವನು ಇಲಿ ಅಲ್ಲೋ, ಹುಲಿ. ತಡೀಲಿಕ್ ಹೋದವ್ರನ್ನ ಬಡ್ದು ತೊಡೆ ತಟ್ಟಿ ಹೋಗ್ಯಾನೆ. ಆ ಸೂಳಿ ಮಗನ್ ತೊಡೆ ನಾನು ಮುರಿತೀನಿ ಅಂದ್ರ ತಡೆದು ನನ್ನ ಹೇಳಿ ಮಾಡಿ ಕೂಡ್ತಾರ. ದಾನಪ್ಪ, ಮೀಸೆ ತಿರುವ ಮಂದಿನ ಬಲಿ ಹಾಕಕ್ಕೆ ನಿನ್ನಂತ ಮಕ್ಕಳ ಸಾಕ. ಆದ್ರೆ ಕಾನೂನು ಅನ್ನೋ ಕಬ್ಬಣ ತಟ್ಲಿಕ್ಕೆ ಅಧಿಕಾರವನ್ನ ಅಪ್ಪ ಬೇಕು. ಗುರುವಂಶದ ಗುರುಪಾದಪ್ಪ ಕಾಲಿಟ್ಟ ಜಾಗನ ದಾರಿ ಅಂತ ತಿಳಿದ ಮಂದಿ ಮಧ್ಯದಾಗ ನನ್ನ ತಮ್ಮನ ಮೈಮುಟ್ಟಿ ಮೈಲಿಗೆ ಮಾಡ್ತಲ್ಲ ಹಡಬಿ ನನ್ನ ಮಗ ಯಾರವ? ಅಯ್ಯ ಎಲ್ಲ ಅದು ಸಾಗರು ಬಂದು ಅವನ್ನ ಅವನ ತಮ್ಮನ ಅರೆಸ್ಟ್ ಮಾಡಿದವ. ಹಾಕಿದ ದಣಿಗೆ ಕಾಲ್ ಕೈ ತೊಟ್ಟು ಧೈರ್ಯ ಬಂತ ಅವಂಗ. ಎಲ್ಲವ ಸರ್ ಅದು ಏನಾಯ್ತು ಅಂದ್ರೆ ಎಲ್ಲೋ ಅಯ್ಯ ಏನು ಅವ MP ತಮ್ಮ ಅದಾನ ಅನ್ನೋದು ಮರ್ತು ಕೂಡ ಹಾಕಿದ್ಯಾನ? ನೋಡೋ, ಮಾಡಿದ ತಪ್ಪ ಕ್ಷಮೆ ಕೇಳಿ ಮೊದ್ಲನ್ನ ಬಿಟ್ಟು ಕಳಿಸು. ಒಂದು ಸಲ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವನ್ನ ಬಿಡೋಕ್ ಅಧಿಕಾರ ಇರೋದು ಕೋರ್ಟ್ ಮಾತ್ರನೇ. ಯಾರನ್ನ ಕೇಳಿ ಚಾರ್ಜ್ ಶೀಟ್ ಹಾಕ್ತೇವ ಮಗನ? ಮರ್ಯಾದೆ. ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ. ಓಹೋ, ಮೈಯಾಗಿನ ಬಿಸಿ ರಕ್ತ ಕೃಷ್ಣನ ನೀರಿಗೆ ಹರಿಲಿಕ್ಕತ್ತದಲ್ಲ, ಅದಕ್ಕೆ ಹಿಂಗ್ ಹಾರಾಡ್ತೀಯನಾ? ಏಯ್, ನಾನ್ ನಿನಗೆ ಸಂಬಳ ಕೊಡೋ ಸರ್ಕಾರದ ಒಂದು ಭಾಗ ಅದೀನಿ, ಮರಿಬೇಡ. ಮೈ ಮ್ಯಾಗಿನ ಖಾಕಿ ಕಳಿಸಿ ನನ್ನ ಕಾಲಿಗೆ ಬಿದ್ದು ಬೇಡ್ಕೋಬೇಕಾ? ಇಲ್ಲ ಅಂದ್ರ ನಕ್ಸಲೈಟ್ ಬೇಡಿ ಟ್ರಾನ್ಸ್ಫರ್ ಮಾಡಿಸಿ ಇನ್ನ ಡೆಡ್ ಬಾಡಿ ಕೂಡ ಡಿಪಾರ್ಟ್ಮೆಂಟ್ ಸಿಗಬಾರ್ದು. ಹಂಗ ಮಾಡ್ಲಿಲ್ಲ ನಾನು MP ದೊಡ್ಡಪ್ಪ ಕೃಪಾದನೆ ಅಲ್ಲ. ನಾನು ಕಾಕಿನ ಶೋಕಿಗೋಸ್ಕರ ಹಾಕೊಂಡಿಲ್ಲ. ನಾನು 7 ವರ್ಷ ಸರ್ವಿಸ್ ನಲ್ಲಿ 17 ಸಲ ಟ್ರಾನ್ಸ್ಫರ್ ಆಗಿದೆ, ಆದ್ರೆ ಒಂದು ಸಲಿನೂ ಸಸ್ಪೆಂಡ್ ಆಗಿಲ್ಲ. ಊರ್ಗೆ ಒಂದು ನದಿ ಆದ್ರೆ ಹರಿಯೋ ನದಿಗೆ 1000 ಊರು. ನಾನ್ ಹರಿಯೋ ನದಿ ಇದ್ದಾಗೆ. ನೀನ್ ಏನೇ ಕಡ್ದು ಕಟ್ಟೆ ಹಾಕಿದ್ರು ನಾನೇನು ಮಾಡ್ಕೊಳಕ್ಕಾಗಲ್ಲ.
ಬಾಕಿ ತೊಟ್ಟು ಪವರ್ ಇದೆ ನಿಗಾಡ್ಬಿಡಲೇ, ಸುಟ್ಟು ಪೂಜೆ ಮಾಡ್ಬಿಡ್ತೇನ. ನನ್ನ ಹತ್ರನೂ ಗನ್ನಿದೆ. ನಿನಗ್ ಗನ್ ಕೊಟ್ಟಿರೋದು ಕಳ್ರು ಕಾಕರು ಮೈ ಮೇಲ್ ಬಿದ್ದಾಗ ಆತ್ಮರಕ್ಷಣೆಗೆ ಅಂತ. ಆದ್ರೆ ನನಗ್ ಗನ್ ಕೊಟ್ಟಿರೋದು ಕಳ್ರು ಕಾಕರ್ನ ಸುಟ್ಟಾಕೋಕೆ. ನಾನು ಕಾನ್ವೆಂಟ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದವನಲ್ಲ, ಕಾರ್ಪೊರೇಷನ್ ಸ್ಕೂಲ್ ಅಲ್ಲೋದ್ ಇನ್ಸ್ಪೆಕ್ಟರ್ ಆದವನು. ಒಳ್ಳೆ ಮಾತಿಂದ ಹೊರಗಡೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನನ್ ಮೇಲ್ ಕೈ ಮಾಡೋಕ್ ಬಂದೆ ಅಂತ ಬಟ್ಟೆ ಬಿಚ್ಚಿ ಒಳಗಡೆ ಹಾಕ್ಬಿಡ್ತೀನಿ. ಯಾವಾಗ ಎಲ್ಲಿ ಹ್ಯಾಗ್ ನೋಡ್ಕೋಬೇಕು ಹಾಗೆ ನೋಡ್ಕೋತೀನಿ. ನನ್ನ ನೋಡ್ಕೊಳ್ಳೋದಾಗಿರ್ಲಿ, ಮೊದ್ಲು ನಿನ್ ತಮ್ಮನ್ನ ಹೇಗ್ ಕಾಪಾಡ್ಕೋಬೇಕು ಅಂತ ನೋಡ್ಕೊ. ನಾವ್ ಗೆಟ್ ಲಾಸ್ಟ್. ಅಲ್ರಿ ಆ MP ದೊಡ್ಡಪ್ಪ ನಿಮ್ ಕಡೆ ಬಂದಾಗ ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅನ್ನೋ ಖಬರ್ ಇಲ್ಲ ನಿಮ್ಗ? ಸರ್, ಒಬ್ಬ ಒಳ್ಳೆ ವ್ಯಕ್ತಿಗೆ ನನ್ಗಿಂತ ಹೆಚ್ಚಾಗಿ ಮರ್ಯಾದೆ ಕೊಡೋ ಆಫೀಸರು ಯಾರು ಇಲ್ಲ. ಹಂಗಿದ ಮ್ಯಾಗ ಅವ್ರ ತಮ್ಮನ್ನ ಯಾಕೆ ಬಿಟ್ಟು ಕಳಿಸ್ಲಿಲ್ಲ? ತಪ್ಪು ಮಾಡ್ದವನ್ನ ತಿದ್ದೋ ಪ್ರಯತ್ನ ಮಾಡು, ಒದ್ದು ಬುದ್ಧಿ ಕಲ್ಸಿ ಮನುಷ್ಯನಾಗ್ ಮಾಡು ಅಂತ ಮಾತ್ರನೇ ಕಾನೂನು ಹೇಳಿರೋದು. ಈಗ ನಾ ಹೇಳಾಕತ್ತೀನಿ, ಅವ್ರ ತಮ್ಮನ್ನ ಬಿಟ್ಟು ಕಳಿಸು. ನನ್ಗಿರೋದು ಒಂದೇ ನಾಲ್ಗೆ, ಬರೋದು ಒಂದೇ ಮಾತು. ಈಗ ನೀ ನನ್ನ ಕೈ ಕೆಳಗೆ ಕೆಲಸ ಮಾಡಾಕತ್ತಿ, ಗೊತ್ತೈತಿಲ್ಲ? ಸಾರಿ ಸರ್, ನಾವಿಬ್ರು ಕೆಲಸ ಮಾಡ್ತಾ ಇರೋದು ಕಾನೂನು ಕೈ ಕೆಳಗಡೆ. ಮೊರೆವರ್, ನಾನು ಈಗಾಗ್ಲೇ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಾಯ್ತು. ಚಾರ್ಜ್ ಶೀಟ್ ಹಾಕಿದ್ಮೇಲೆ ಏನು ಮಾಡಕ್ ಆಗುದಿಲ್ಲ. ಒಂದ್ ಕೆಲಸ ಮಾಡು, ಆ MP ತಮ್ಮನ್ನ ಬಿಟ್ಟು ಕಳಿಸಿ ಆ ಜಾಗದಾಗ ಬ್ಯಾರೆ ಯಾರಿಗಾರ ಅರೆಸ್ಟ್ ಮಾಡಿ ಇವನ ಅಪರಾಧಿ ಅಂತ ಮ್ಯಾಜಿಸ್ಟ್ರೇಟ್ ಎದುರುಗಡೆ ನಿಲ್ಸು. ನೀವ್ ಹೇಳೋದು ಸರಿನೇ ಸರ್. ಒಂದ್ ಕೆಲಸ ಮಾಡೋಣ. ಏನ್ ಹೇಳು? ನಮ್ ಡಿಪಾರ್ಟ್ಮೆಂಟ್ ಸೀಕ್ರೆಟ್ ಅವ್ರಿವ್ರು ಗೊತ್ತಾಗೋದು ಚೆನ್ನಾಗಿರೋದಿಲ್ಲ ಸರ್. ಹೀಗ್ ಮಾಡೋಣ, ನೀವೇ ಒಂದ್ 6 ತಿಂಗಳು ರಜಾ ಹಾಕ್ಬಿಟ್ಟು ಆ ಜಾಗಕ್ಕೆ ಬಂದ್ಬಿಡಿ. ಹೇಗಿದ್ರು ನಿಮ್ ಕೆಲ್ಸಾನು ನಾನೇ ಮಾಡ್ತಾ ಇದ್ದೀನಿ, ನಿಮ್ಗೂ ರೆಸ್ಟ್ ಸಿಕ್ಕಾಗುತ್ತೆ, ಅವ್ರ ಅನ್ನ ತಿಂದಿದ್ರು ನಾನು ತೀರಿಸ್ದಾಗುತ್ತೆ. ಏನಂತೀವ ಹಚ್ಚಿ ಮಗನ? ಅನ್ಯಾಯ ಮಾಡಿದ್ರೆ ಕಾನೂನು ಒಪ್ಪಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯ ಸಹಿಸಲ್ಲ. ಅಯ್ಯ ಅಂದ್ರೆ ಸ್ವರ್ಗ. ತಮ್ಮಯ್ಯ ಅಂತ ಕಾಲಕ್ ಬಿದ್ರೆ ಕ್ಷಮೆ, ಏನಯ್ಯ ಅಂತ ಪೊಗುರು ತೋರ್ಸಿದ್ರೆ ಮೈಂಡ್. ಸೈಡ್ ಬೇಡ, ಸೈಡ್ ಸೈಡ್. ಎಂತ ಇವಡ ಪ್ರಾಬ್ಲಮ್? ಹೇಳಪ್ಪ, ಹೇಳಕಂಟಿ. ಅಯ್ಯೋ, ಹುಡುಗಿನ ಹೊಟ್ಟೋದು, ಬಿದ್ದಿದ್ದು ವೇಸ್ಟ್ ಆಗೋಯ್ತು. ಹೇಳೋ, ಹೇಳಪ್ಪ. ಇಂದಡ ಬಡಂಗೆ ನಾನಾ ಬಿಡಬೇಡ, ಬಾಡ ಬಿಡ. ಏನು ಎಂದಡ ಅದು? ಏಯ್, ಎಂದಡ ಅದು? ನಿಜವಾದ ರೋಗನ ಇಲ್ಲ ಡ್ರಾಮನ? ದೊಂಬ್ರಾಟ ಅಂದುಕೊಂಡೆ. ಕಾಲ್ ನೆಟ್ಗಿಲ್ಲ, ತಲೆ ನೆಟ್ಗಿಲ್ಲ, ನಿಂಗೆ ಹಾಕೋದೆಲ್ಲ ಬಗಲಿ. ಮೇಡಮ್ ಅವ್ರ ಅಪಾರ್ಥ ಮಾಡ್ಕೊಂಡ್ಬಿಟ್ರೇನು? ಮೇಡಮ್ ದಯವಿಟ್ಟು ಕ್ಷಮಿಸಿ ನನ್ನ. ಎಲ್ಲರಪ್ಪ ಮೇಡಮ್? ಬಾಡಿ ಬೀಳುವ ಮುನ್ನ ಹೂವನು ಮುಡಿಬೇಕು, ಸ್ವಲ್ಪ ನೀರ್ ಕುಡಿಬೇಕು. ಕೊರತೆ ಜೀರಿಗೆ ವೆಳ್ಳಂ ಎಡ್ತವಾಡ. ನೀನೇನೇ ಹೇಳು, ಅಕ್ಕನ ಕೈ ಊಟ ಮಾತ್ರ ಅಮೃತ ಕಣ. ಆ ಅಮೃತಕ್ಕೆ ಆ ಅಮ್ಮನ ಗಂಡ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕ್ಬಿಟ್ನಲ್ಲ, ನನ್ ಕಿವಿ ಇನ್ನೂ ಗುಯ್ ಅಂತದೆ. ಅದೆಲ್ಲ ಬಿಟ್ಟಾಕಲ್ಲ, ಸಿಲ್ಲಿ ಮ್ಯಾಟ್ರಲ್. ಒಟ್ನಲ್ಲಿ ನಮ್ ಕಾಯಿಲೆ ಡ್ರಾಮಾ ಸಖತ್ತಾಗಿ ವರ್ಕೌಟ್ ಆಗ್ತಾ ಇದೆ. ಏನೇ ಆಗ್ಲಿ, ನೀನಂತೂ ಆ ಹುಡುಗಿ ಹತ್ರ ಸ್ವಲ್ಪ ಉಸ್ತಾರು. ಅವಳ ಹತ್ರ ಮಾತಾಡೋದು, ಈ ಬಂಡೆಗಳಿಗೆ ತಲೆ ಚಿಚ್ಕೊಳ್ಳೋದು ಎರಡು ಒಂದೇಯಾ? ಏನ್ ಚಿಚ್ಕೊಂಡ್ರೇನಮ್ಮ, ನಾವ್ ಮಾಡ್ತಾ ಇರೋದು ಬರೀ ಡ್ರಾಮಾ ತಾನೆ. ಆದ್ರೆ ಒಂದು ಮಂಡ್ಯ, ಈ ವಿಷಯ ನನ್ನ ನಿನ್ನಲ್ಲಿ ಮಾತ್ರ ಇರ್ಬೇಕು. ಮೂರನೇ ಮನುಷ್ಯನಿಗೆ ಲೀಕ್ ಹಾಕೊಡ್ದು. ಲೀಕ್ ಆಗೋತಮ್ಮ.
ಜಸ್ಟ್ ಈಗ ಲೀಕ್ ಆಯ್ತಮ್ಮ. ಇವನ್ ಯಾರೋ ಕಬ್ಬೋದಿ ಮಗನ್ ಕೊನೆ ಪುತ್ರ ಇದ್ದಂಗ ಅವನೇ. ಚೇತನ್ ನಂಬಡೆ ಈಗ ಗೊತ್ತಾಯ್ತಮ್ಮ, ಈಗ ಗೊತ್ತಾಯ್ತು. ಕಾಯಿಲೆಯ ಹೆಸರಿನಲ್ಲಿ ಸುಳ್ಳ. ಅಯ್ಯೋ ನಿಮ್ಮ ಯೋಗ್ಯತೆಗೆ ನನ್ನ ಪ್ರೀಚಕಾಲ ವೈಕೆ. ನಿಮಗೆ ದುಡಿದು ತಿನ್ನಕ್ಕೆ ಏನೋ ಬಂದಿದ್ದ ರೋಗ, ಕಡಿದ್ರೆ 4 ಊರಿಗೆ ಮಾಂಸವಾಗ್ತಿರಲ್ಲೋ. ನಿಮ್ಮ ರೋಗ ಸುಳ್ಳೆಂದು ಗೊತ್ತಾದ್ರೆ ನಮ್ಮಂತ ಒರಿಜಿನಲ್ ರೋಗಿಗಳ ಪರಿಸ್ಥಿತಿ ಏನ್ರು ಆಗ್ಬೇಕು? ಲೇ ಹೇಳಿ ಕೇಳಿ ನಾನೊಬ್ಬ ಕಾಲ್ ಇಲ್ದೇ ಇರೋ ಕುರುಡ. ಕಾಲಿಲ್ದಿರೋ ಕುರುಡನ? ನನ್ ಕೋಪ ಬಂದಾಗ ತೊದಲ್ತೀನಿ, ಏನೇನೋ ಮಾತಾಡ್ತೀನಿ. ನಿನ್ಗೇನ ರಿಟರ್ನ್ ಆಯ್ತಾ? ಕುಳ ಕಡೆ ಕುಳ ನಾನ್ ಕುಳ ಇಲ್ಲಿ ನನ್ ಮಗನೇ ಕಾಯಿಲೆ ಇಲ್ಲ ಕಸಾಲೆ ಇಲ್ಲ ದನ ತಿಂದ ತಿಂತ ಇದ್ಯಾ ಇಲ್ಲ ಅಲ್ಲಿ ನಾನು ಎಸ್ಕೇಪ್ ಅಪ್ಪ. ನಿನಗೆ ಸೆಪರೇಟ್ ಆಗಿ ಹೇಳ್ಬೇಕಾ? ನನಗೆ ಕೋಪ ಬಂದರೆ ಮನುಷ್ಯನಲ್ಲ ನಾಯಿ. ನೀನ್ ದಯವಿಟ್ಟು ಸೀಡ್ ನಾಯಿ ಮಾತ್ರ ಆಬೇಡ. ನೀನ್ ಕಾಯಿ ಹಿಡ್ಕೊತೀನಿ. ಏನ್ ಮಾಡ್ಬೇಕು ಹೇಳ? ಹಂಗ್ ಬನ್ರಿ ದಾರಿಗೆ ಸ್ವಲ್ಪ ಹತ್ರ ಬನ್ರಿ. ಇನ್ಮೇಲೆ ಡೈಲಿ ನಿಮ್ಮ ಅಕೌಂಟ್ ಬರ್ತಲ್ಲ ಈ ಕಳ್ಳೆ ಬೀಜ ಪಿಸ್ತಾ ಬಾದಾಮಿ ಅದೆಲ್ಲ ನಮ್ಮ ಅಕೌಂಟ್ ಬಂದು ಸೇರ್ಬಿಡ್ಬೇಕು. ಆಮೇಲೆ ನೀನು ಬೆಳಿಗ್ಗೆ ಬಂದು ನನ್ನ ಕಾಲು ಚೆನ್ನಾಗಿ ಗೊತ್ಬಿಡಪ್ಪ. ಆಯ್ತಣ್ಣ. ಏನ್ ಕುಡಿ ಕರಿತಾ ಇದೆಯಾ? ಇನ್ನು ಈವ್ನಿಂಗ್ ಬಂದು ನನಗೆ ಮಸಾಜ್ ಮಾಡ್ಬೇಕು. ವಿತ್ ಆಯಿಲ್ ವಿತೌಟ್ ಆಯಿಲ್ ಅಣ್ಣ? ವಿತೌಟ್ ಆಯಿಲ್. ಕಷ್ಟ ಆಗತ್ತೆ, ಟ್ರೈ ಮಾಡ್ತೀರಣ್ಣ. ಏನಾದ್ರು ಮಿಸ್ ಮಾಡಿದ್ರ ಎಲ್ಲ ಮೀಟ್ರು ಯಾವ ಮೀಟ್ರು? ಥರ್ಮಾಮೀಟ್ರು. ಮೀಟ್ರು ನಾ ಓದ್ತೀನಿ ನಿಮ್ಮ ಮ್ಯಾಟ್. ಬದುಕೋದ್ ಕಲಿಯೋ ಪಿಕ್ನಾಸಿ. ಕಾಲು ಮಡ್ಯ ಯಾರು ನೋಡಿಲ್ಲ. ಬದುಕಿನ ಹಣತೆ ಮಂಡ್ಯ ನೋಡ್ದೇನೋ ಬಿಟ್ಟಿ ಹಾಲು ಹಣ್ಣು ಸಿಗ್ತದೆ ಅಂತ ಪೇಷಂಟ್ ತರ ಡೌ ಮಾಡ್ಕೊಂಡು ಏನ್ ಅವತಾರ ಮಾಡ್ತಾವನೆ. ಬಿಡ್ಬಾರ್ದು ಕಣೋ ನನ್ ಮಗನ್ನ. ಮಂಡ್ಯ ಎಲ್ಲೋಗ್ತಾ ಇದ್ಯೋ? ನನ್ನ ಮಗ ಏನು ಕಮ್ಮಿ ಅವಮಾನ ಮಾಡ್ತಾ, ಏನ್ ಕಮ್ಮಿ ದೌರ್ಜನ್ಯ ಮಾಡ್ತಾ, ನಮ್ ಕೈ ಮಾಡಬಾರ್ದೆಲ್ಲ ಮಾಡ್ತಾ. ಇವತ್ತೊಂದ್ ಬಿಡಕ್ಕಿಲ್ಲ, ಇವತ್ತೊಂದ್ ಕೊಲೆ ಮಾಡ್ತೀನಿ. ಮಂಡ್ಯ ನಿಂಗೆ ಬುದ್ಧಿ ಆಯ್ತಾ? ನಾವೇನ ಅವ್ನ ವಿಷಯ ಲೀಕ್ ಮಾಡಿದ್ರೆ ನಮ್ ವಿಷಯ ಅವನಿದೆಲ್ಲ ಲೀಕ್ ಮಾಡಲ್ವಾ? ನಾವ್ ಬಂದಿದ್ ಉದ್ದೇಶ ಏನು? ನೀನ್ ನನ್ನ ಉತ್ಸಾಹ ತಣ್ಣಿ ಹೇಳ್ಬಿಟ್ಟಿಯಲ್ಲೋ. ಇವು ಬಂದ ಕಣ ಏನು ಗಾಟಿ ಮಾಡೋದ್ಮೇಲೆ ನಾನೇ ಶಾಂತನಾಗೋ ಶಾಂತನಾಗೋ ಶಾಂತನಾಗಯ್ಯ. ದೇಹಕ್ಕೆ ಉಸಿರೇ ಸದಾಕಾರ ಇಲ್ಲ ಆಧಾರ, ದಾನವೇ ನಮ್ಮ ಆಸ್ತಿಯಮ್ಮ. ಶಾಂತನಾಗೋ ಶಾಂತನಾಗಯ್ಯ. ಏನ್ರೋ ಕೆಟ್ಟ ಮುಖ ಹಾಕೊಂಡು ಕೂತಿದ್ದೀರಾ? ಬಾಸ್ ಬಂದವರೇ ಕರ್ಕೊಂಡೋಗಿ ಮಂಚದ ಮೇಲೆ ಕೂರ್ಸ್ಬೇಕು ಅನ್ನೋ ಪರಿಜ್ಞಾನ ಬೇಡ. ಅಣ್ಣ ಬಂದೆ ಅಣ್ಣ. ಬೇಗ ಬಾ. ನಿಮ್ ಸೇವೆ ಅಣ್ಣ ಮುಖ್ಯ. ಬರ್ತೀರಣ್ಣ. ಮಂಡ್ಯ ಕಂಟ್ರೋಲ್ ಕಂಟ್ರೋಲ್. ಏನ್ ಇವತ್ನಲ್ಲಿ ಯಾಕೆ ಹೋಗಿದ್ರ ಸಾಹೇಬ್ರು ಹೊರಗಡಿಕೆ? ಏನೋ ಎನ್ಕ್ವೈರಿ? ನೀನು ನನಗೆ ನನ್ನ ಮಗನೇ ನನ್ನ ಕಾಲ್ ತೆಗೆದು ನಿನ್ ತಲೆ ಮೇಲೆ ಇಟ್ಟು ತುಳಿದು ಬಿಡ್ತೀನಿ. ಸರಿ ಬಾಸ್, ನಿಮ್ ಕಾಲ್ ಲ್ಯಾಪ್ಸ್ ಆಗಿದೆ. ನಾನ್ ನಿಮ್ ಕಡೆ ಅಲ್ವಾ? ಕಾಲ್ ಲ್ಯಾಪ್ಸ್ ಆಗಿದೆ ಅಲ್ವಾ? ಲೇ ಒಂದ್ ಕೆಲಸ ಮಾಡಲೇ, ನಿನ್ ಕಾಲ್ ತೆಗೆದು ನಿನ್ ಕತ್ ಮೇಲೆ ಇಟ್ಕೊಂಡು ನೀನ ತುಳ್ಕೊ. ನನ್ ಕುತ್ತಿಗೆ ಮೇಲೆ ನಾನೇ ಕಾಲ್ ಇಟ್ಕೋಬೇಕಾ? ಏನಿವಾಗ ಅವನ್ ಕಾಲ್ನ ತೆಗೆದು ಕುತ್ತಿಗೆ ಮೇಲೆ ಇಟ್ಕೊಳಕ್ಕೆ ಅವನೇನ್ ಯೋಗ ಪಟುನಾ ಅಥವಾ ಯಾವ್ದಾನ ಆಶ್ರಮದ ಸ್ವಾಮೀಜಿನ? ಎರಡೂ ಅಲ್ವಲ್ಲ. ಅವನು ನಮ್ಮ ನಿಮ್ಮಂತೆಯೇ ಉಳುವ ಯೋಗಿಯ ನೋಡಿ ಇಲ್ಲಿ ಅನ್ನೋ ರೈತನ ಮಗ ಅಲ್ವೇ? ಯು ಆರ್ ಕರೆಕ್ಟ್ ನನಗೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಸೈಡ್ ಪ್ಲೀಸ್. ಟಡಕ್. ಲೇ ನಿನ್ನ ಮುಖ ನೋಡ್ತಾ ಇದ್ರೆ ನನಗೆ ಬರೀ ಕಾಮಿಡಿ ಐಡಿಯಾನೇ ಬರುತ್ತೆ ಕಣ. ನೀನೊಂದ್ ಕೆಲಸ ಮಾಡೋ, ನೀನ್ ದೊಡ್ಡ ರೇಷ್ಮೆ ಸೀರೆ ಉಟ್ಕೊಂಡು ತಲೆ ತುಂಬಾ ಹೂವು ಮಾಡ್ಕೊಂಡು ಸ್ವಲ್ಪ ಸೆಂಟ್ ಹೊಡ್ಕೊಂಡು ನನ್ನ ಕಾಲ್ನ ಒತ್ತುತ್ತಾ ಇದ್ರೆ ಮಜಾನೋ ಮಜಾ. ಕರೆಕ್ಟ್ ಆಗಿ ಹೇಳಿದ್ರಿ ಬಾಸ್, ಕರೆಕ್ಟ್ ಆಗಿ ಹೇಳಿದ್ರಿ. ಅಮ್ಮ ನೀನ್ ಎಂತ ಎಣ್ಣೆ ತಗೊಂಬಂದು ಉಜ್ಜಿದ್ರು ನನ್ ರೋಗ ಅಂತೂ ವಾಸಿ ಆಗಲ್ಲ. ಅದ್ರ ಬದಲು ಒಂದ್ ಅರ್ಧ ಕೆಜಿ ಲಾಡು, ಒಂದ್ 2 ಲೀಟರ್ ಬಾದಾಮಿ ಹಾಲು, ಒಂದು 3 ಕೆಜಿ ಆ ಪಿಸ್ತಾ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿ ತಂದ್ಕೊಟ್ಬಿಟ್ರೆ ಕಷ್ಟಪಟ್ಟು ತಿಂದಾದ್ರೂ ರೆಡಿ ಆಗ್ಬಿಡ್ತೀನಿ. ಓಕೆ? ಅದರ ಅವಶ್ಯಕತೆ ಇಲ್ಲ ರಾಜಾ. ಈಗ ನಮ್ಮ ಕಂಟಿ ಕೊಡೋ ಟ್ರೀಟ್ಮೆಂಟ್ಗೆ ಪಂಚ ಎತ್ಕೊಂಡು PT ಉಷನ್ ಅಣ್ಣನ್ ತರ ಟ್ರಯೋಂತ ಓಡ್ತಾ ಇರ್ತೀಯ. ಏನಿಂದು ಮಾತುಗಳು ಜಾಸ್ತಿ ಆಯ್ತು ಒತ್ಲಾ? ಹಂಗ್ ಬಾ ದಾರಿಗೆ. ಹಂಗೆ ಮೀಟರ್ ಒತ್ತದ ಮ್ಯಾಟ್ರ್ ಓಪನ್ ಆಗ್ಬಿಡ್ಬೇಕು. ಏನು ನೋಡಲಿ? ಏನು ಏನಿದು? ಡಾಕ್ಟ್ರು ಪೇಷಂಟು ಇಷ್ಟು ಡೀಪ್ ಆಗಿ ಅಂಟ್ಕೊಂಡ್ ಬರ್ತಾವ್ರೆ. ಪುಷ್ಪ, ಬೇರೆ ಪೇಷಂಟ್ಸ್ ನೋಡಮ್ಮ. ಹೇಗಿದ್ದೀರಾ ನಾಯರವ್ರೆ? ಬಹಳ ನಲ್ಲಾಯ್ತು ಉಂಡೆ, ಆದ್ರೆ ಸ್ವಲ್ಪ ಕಾಲ್ ನೋವು. ನಾಯರವ್ರೆ,
ನಿಮ್ ಕಾಲಿಗೆ ಕಂಟಿ ಅವ್ರು ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಕಂಡು ಹಿಡಿದಿದಾರಂತೆ. ಅಷ್ಟೊಂದು ತೊಂದ್ರೆ ಅವ್ರೇನ್ ತಗೊಳ್ಳೋದ್ ಬೇಡ, ಇದೇನ್ ಕಟ್ಟಿ ತಗೊಂಬಿಟ್ಟವ್ರೆ. ನನ್ಗೆ ಹಿಡ್ದಿರೋ ರೋಗ ಈ ಜನ್ಮಕ್ಕೆ ವಾಸಿ ಆಗಲ್ಲ. ಏನೋ ನೀವು ಕೂಡ ಊಟನ ಮಾಡ್ಕೊಂಡು ಎಲ್ಲೋ ಬಿದ್ಕೊಂಡಿರ್ತೀನಿ ಅಲ್ವಾ. ಮತ್ತೆ ನಮ್ಮೂರ್ ಗಂಜಾಮ್ ಗಂಗಾಧರಂಗು ಇದೇ ತರ ಕಾಯಿಲೆ ಬಕ ಮುಚ್ಕೊಡಿತ್ತು. ಒಕ್ಕನ್ ಶುಕ್ಲಾಚಾರಿ ತಂದ ನೋಡಿ ಮಂತ್ರದ ದಂಡಾನ ಅರ್ಧ ಗಂಟೆಯಲ್ಲಿ ರೆಡಿ ಆಗ್ಬಿಟ್ಟ. ಯಾರು? ಮಂಡ್ಯ ಬಂದೆ ಬಂದೆ ಬಂದೆ. ವಾಮೋನೆ ವಾಮೋನೆ ಕಾಲೆ. ಏನಾದ್ರು ಫೀಲಿಂಗ್ಸ್ ನಡೀತಾ ಇದೆಯಾ ಬಾಸ್? ಕುಡ್ತಾನಾದ್ರೂ ಆಗ್ತಾ ಇರ್ಬೇಕಲ್ಲ. ನೀನ್ ಕೆರ್ಕೋಬೇಕಷ್ಟೇ, ನನಗೇನು ಆಗ್ತಾ ಇಲ್ಲ. ಓ ಹಂಗಾರ ಮಂತ್ರ ಹಾಕ್ಲೇಬೇಕಪ್ಪ. ಹಾಕ್ಲೇಬೇಕಪ್ಪ. ಸ್ವಸ್ತಿ ಶ್ರೀಮತ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯಿತ ಚಿತ್ತ ಪುಷಂಡ ಸರ್ವಂತ್ರಾಕ್ಷತೆ ಸರ್ವತಂತ್ರಾಕ್ಷತೆ ಸರ್ವಯಂತ್ರಾಕ್ಷತೆ ಪಾಹಿ ಮಾಂ ಪಾಹಿ ಮಾಂ. ಬೋಲೋ ನಾಯರ್ ಕುಚ್ ಹೋ ರಹಾ ಹೈ? ಪಾದದಲ್ಲಿ ಸ್ಪರ್ಶ ಇಲ್ಲ ಅಂದ್ಮೇಲೆ ಗ್ಯಾರಂಟಿ ಇದು ಮಂಡಿದೆ ಪ್ರಾಬ್ಲಮ್. 1 2 ಗಂಟೆ 2 ಇಂಚ್ ಕೆಳಗೆ ಹಾಕ. ನಾಯರ್ ಕೇಟ ಇದಾದ್ರು ಫೀಲಿಂಗ್ಸ್ ಒನ್ನು. ಮತ್ ಯಾಕಪ್ಪ ಚಿನ್ನ ಕಣ್ಣಲ್ಲಿ ನೀರು? ವಾಸಿ ಆಗದೆ ಇರೋ ಕಾಯಿಲೆಗೋಸ್ಕರ ನೀವಿಬ್ರು ತಗೋತಾ ಇರೋ ಟೆನ್ಷನ್ ನೋಡಿ ನನ್ನ ಮನ್ಸಿಗೆ ಬಹಳ ಖುಷಿಯಾಗಿ ಆ ಖುಷಿ ಉಕ್ಕಿ ಉಕ್ಕಿ ಕಣ್ಣಲ್ಲಿ ನೀರಾಗಿ ಹರಿತಾ ಇದೆಯಪ್ಪ. ಇದು ಆನಂದ. ಅಜ್ಜಿ ಆವೋಜಿ. ನಮ್ ಗಂಜಾಮ್ ಗಂಗಪ್ಪನ್ಗೂ ಹಿಂಗೇನೆ. ಮೊದ್ಲು ಬಂದಿದ್ದು ಆನಂದ ಬಾಷ್ಪ, ಆಮೇಲೆ ಅಲ್ಲವೇ ಕಾಲ್ ಬಂದಿದ್ದು ಲೋ ಮಂಡ್ಯ. ಇನ್ನೂ ಕಾಯಿಲೆ ವಾಸಿ ಆಗ್ಲಿಲ್ವಾ? ಹೆಂಗ್ ವಾಸಿ ಆಗತ್ ಮೇಡಮ್? ಬಿಟ್ಟಿ ಊಟ ಬಿಟ್ಟಿ ತಿಂಡಿ ಈ ಕಾಯಿಲೆಗೆ ಈ ಬಾಡಿನ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ಮಂಡ್ಯ. ಇವತ್ತಿಗೆ ಸಾಕು, ನಾಳೆಯಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ನಡೀರಿ ನಡೀರಿ, ನನಗೆ ಗೊತ್ತು ನಡೆಸಬೇಕು ಅಂತ. ಬಯಸದೇ ಬಂದ ಭಾಗ್ಯ ಕೆನ್ನೆ ಮೇಲೆ ತುಂಟ ಕಿರುನಗೆ. ಸ್ಟಾಪ್ ದ ಗಾಡಿ. ಮಂಡ್ಯ, ಶಾಕ್ ಟ್ರೀಟ್ಮೆಂಟ್ ನಾಳೆ ಕೊಡ್ತೀವಿ ಅಂತ ಹೇಳಿದ್ವಲ್ವಾ? ಇವತ್ತೇ ಕೊಟ್ಬಿಡೋಣ, ಟೈಮ್ ಯಾಕೆ ವೇಸ್ಟ್ ಮಾಡೋದು? ಕೊಡು ಮಾತ್ರ. ಹಂಗನ್ನು ಮತ್ತೆ ಆನಂದ್, ಏನ್ ಯೋಚನೆ ಮಾಡ್ತಿದ್ದೀರಾ? ಮನುಷ್ಯ ದೊಡ್ಡವನಾಗ್ದೆ ಈ ಮಕ್ಕಳ ತರನೇ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗೇನಾದ್ರೂ ಆಗ್ಬಿಟ್ರೆ ಆಮೇಲೆ ಲವ್, ರೊಮ್ಯಾನ್ಸ್, ಮದ್ವೆ ಇದ್ಯಾವುದೂ ಇರಲ್ಲ. ನಾನು ಮಾತಾಡ್ತಾ ಇರೋದು ದೇಹದ ಬಗ್ಗೆ ಅಲ್ಲ, ಮನಸ್ಸಿನ ಬಗ್ಗೆ. ಆ ಮಕ್ಕಳು ನೋಡು, ಇನ್ನು ಬೆಳೀತಾ ಇರೋ ಬ್ರೈನ್. ಯಾವ ವಿಷಯನೂ ಸ್ಟೋರ್ ಆಗಿರೋದಿಲ್ಲ. ನೋವು, ನಲಿವು, ಖುಷಿ, ಸಂತೋಷ, ಆಶ್ಚರ್ಯ ಎಲ್ಲ ಕ್ಷಣಿಕ ಅಷ್ಟೇ. ಅಳ್ತಾ ಇರ್ತಾರೆ, 5 ನಿಮಿಷ ನೋವನ್ನ ಮರೆತು ನಗ್ತಾರೆ. ಯಾವುದು ಪರ್ಮನೆಂಟ್ ಆಗಿರೋದಿಲ್ಲ. ಆದ್ರೆ ನಮ್ಮನ್ನು ನೋಡು, ಬಲ್ತಿರೋ ಬ್ರೈನ್. ಯಾವುದಾದ್ರೂ ಒಂದು ಮೂಡಕ್ಕೆ ಸಿಕ್ಕಾಕೊಂಡ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ತಿಂಗಳನ್ಗಟ್ಲೆ ಬೇಕಾಗುತ್ತೆ. ಮನೋರ್ ಟ್ರಾಜಿಡಿನೇ ನನ್ಗಿನ್ನೂ ಮರೆಯೋದಕ್ಕಾಗ್ತಾ ಇಲ್ಲ. ಮರನ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡು ಬಿಡು ಬಿಡು ಅಂತ ಮರಕ್ಕೆ ಹೇಳಿದ್ರೆ ಅದ್ ಬಿಡುತ್ತಾ? ಬಿಡ್ಬೇಕಾಗಿರೋದು ನಾವು. ಆಯ್ತು ಮಕ್ಳ, ನಿಮ್ಗೆ ಏನ್ ಇಷ್ಟನೋ ಆನಂದ್. ತಗೊಳ್ಳಿ. ಓಕೆ. ಹಲೋ ಆನಂದ್, ಹೌ ಆರ್ ಯು? ಹಲೋ ಸರ್, ಫೈನ್. ಚೆನ್ನಾಗಿದ್ದೀರಾ? ಏನಿಲ್ಲಿ? ಏನ್ ಅಂಕಲ್, ಹೋಟ್ಲಿಗೆ ಏನಕ್ಕೆ ಬರ್ತಾರೆ? ತಿನ್ನಕ್ ತಾನೇ? ವೆರಿ ನಾಟಿ ಬಾಯ್. ಚೆನ್ನಾಗ್ ಮಾತಾಡ್ತೀಯ ನೀನು. ಅಂದಾಗೆ ಆನಂದ್, ಯಾರಿ ಹುಡ್ಗ? ಅದು ಹೋಗಿ ಮಕ್ಳ, ಅಲ್ಲೋಗಿ ಐಸ್ ಕ್ರೀಮ್ ತಗೊಳ್ಳಿ. ಸರ್, ಅವ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮನೋಹರ್ ಅವ್ರ ಮಕ್ಕಳು. ಈಗ ನನ್ನ ಜೊತೆನೇ ಇದ್ದಾರೆ. ಅವ್ರ ತಂದೆ ವಿಷಯ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ. ಓ, ಒಳ್ಳೆ ಕೆಲಸ ಮಾಡಿದೆ. ಗೊತ್ತಿಂದ ನಾನು ಹೇಳ್ಬಿಡ್ತಾ ಇದ್ದೆ. ಓ, ಇವ್ರು ನಿಮ್ ಫ್ಯಾನ್ ಅಲ್ವಾ? ಹೌದು ಸರ್. ಹಲೋ, ಹೌ ಆರ್ ಯು ಮೇಡಮ್? ಮದುವೆ ನವೆಂಬರ್ ಅಲ್ಲೋ ಡಿಸೆಂಬರ್ ಅಲ್ಲೋ ಅಂತ ಇದ್ರೆ? ಇಲ್ಲ ಸರ್, ಪೋಸ್ಟ್ಪೋನ್ ಮಾಡಿದ್ದೀನಿ. ಮತ್ತೆ ಯಾವಾಗ ಆಗ್ತೀರಾ? ನಾನು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಸರ್. ನನಗೆ ಮದುವೆಗಿಂತಲೂ ಆ ಮಕ್ಕಳ ಫ್ಯೂಚರ್ ಮುಖ್ಯ. ಅವ್ರ ಲೈಫ್ನ ಸೆಟಲ್ ಮಾಡೋದಕ್ಕೆ ನಂಗಿನ್ನೊಂದು 5-6 ತಿಂಗಳಾದ್ರೂ ಬೇಕಾಗುತ್ತೆ. ಅಲ್ಲಿವರೆಗೂ ಮದುವೆ ಮಾಡ್ಕೊಳ್ಳೋದು ಬೇಡ ಅನ್ಕೊಂಡಿದ್ದೀನಿ.
ಓಕೆ ಕ್ಯಾರಿ ಆನ್, ಬರ್ತೀನಿ ಸರ್. ಬಾಯ್. ನಮ್ಗೀಗ ಮದ್ವೆಗಿಂತಲೂ ಮನೋರ್ ಮಕ್ಕಳ ಫ್ಯೂಚರೇ ಮುಖ್ಯ. ಅವ್ರ ಲೈಫ್ನ ಸೆಟಲ್ ಮಾಡೋದಕ್ಕೆ ನಂಗೆ ಇನ್ನೊಂದು 5-6 ತಿಂಗಳಾದ್ರೂ ಬೇಕಾಗುತ್ತೆ. ಅಲ್ಲಿವರೆಗೂ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಕೊಂಡಿದ್ದೆ. ಮೌಲ್ಯ, ಕಿಶನ್ ಕೆಳಗಡೆ. ಆಂಟಿ, ನಮ್ಮನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಯಾಕೆ ಆಂಟಿ ಹೇಳ್ತಾ ಇದ್ದೀರಾ? ಏನಾಯ್ತು ಆಂಟಿ? ನಿಮಗೆ ಹೇಗೆ ಹೇಳೋದು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ಆಂಟಿ? ಏನಾಯ್ತು ಹೇಳಿ ಆಂಟಿ. ನಮ್ ಡ್ಯಾಡಿ ಏನಾಯ್ತು ಆಂಟಿ? ಹೇಳಿ ಆಂಟಿ, ನಮ್ ಡ್ಯಾಡಿ ಏನಾಯ್ತು ಆಂಟಿ? ತುಂಬಾ ಸೀರಿಯಸ್ ಆಗಿದೆಯಂತೆ. ಸಾಯೋದಕ್ ಮುಂಚೆ ನಿಮ್ಮಿಬ್ಬರನ್ನ ಅರ್ಜೆಂಟ್ ಆಗಿ ನೋಡ್ಬೇಕಂತೆ. ಆಂಟಿ, ನಮಗ್ ಡ್ಯಾಡಿ ಬೇಕು ಆಂಟಿ. ನಮ್ಮ ಡ್ಯಾಡಿ ಹತ್ರ ಕರ್ಕೊಂಡೋಗಿ ಆಂಟಿ, ಪ್ಲೀಸ್ ಆಂಟಿ. ಬೇಡಬೇಡಿ, ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಆದ್ರೆ ನಾನ್ ನಿಮ್ ಜೊತೆ ಬರೋದಕ್ಕಾಗೋದಿಲ್ಲ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ ಆಂಟಿ, ಡ್ಯಾಡಿ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವಿಬ್ರು ಅಲ್ಲೇ ಹೋಗ್ತೀವಿ. ಅವರು ತುಂಬಾ ದೂರ ಇದ್ದಾರಮ್ಮ. ಬಾಂಬೆನಲ್ಲಿ ಬ್ರೀಚ್ ಕ್ಯಾಂಡಿ ಹಾಸ್ಪಿಟಲ್ ಅಂತ ಒಂದು ದೊಡ್ಡ ಹಾಸ್ಪಿಟಲ್ ಇದೆ. ನೀವಿಬ್ರು ಇವರಿಗೆ ಅಲ್ಲಿಗೆ ಹೋಗಿ ನಿಮ್ ಡ್ಯಾಡಿನ ನೋಡಿದ್ರೆ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಆಂಟಿ, ಬಾಂಬೆ ಅಂದ್ರೆ ತುಂಬಾ ದೂರನಾ? ನಾವು ಅಲ್ಲಿಗೆ ಆಟೋದಲ್ಲಿ ಹೋಗ್ಬೋದಾ? ಇಲ್ಲ, ಆಟೋದಲ್ಲಿ ಹೋಗಕ್ಕಾಗಲ್ಲ. ಅಲ್ಲಿಗೆ ಟ್ರೈನ್ ಹೋಗುತ್ತೆ. ಆ ಟ್ರೈನ್ ಹತ್ಕೊಂಡು ನೀವಿಬ್ರು ಹೋದ್ರೆ ಬಾಂಬೆ ಸಿಗುತ್ತೆ. ಅಲ್ಲಿ ಸಂತೋಷ್ ಅನ್ನೋ ಅಂಕಲ್ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ನೀವು ಯಾರು, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಬೇರೆ ಯಾರ ಹತ್ರನೂ ಹೇಳ್ಬಾರ್ದು. ಆಯ್ತು ಆಂಟಿ. ಬನ್ನಿ, ಟ್ರೈನ್ ಬಂತು, ಬೇಗ ಬನ್ನಿ. ಹಲೋ ಆನಂದ್, ಮಕ್ಕಳು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಏನು? ಮಕ್ಕಳು ತಪ್ಪಿಸ್ಕೊಂಡಿದಾರಾ? ಓಕೆ, ದಯವಿಟ್ಟು ಎಕ್ಸೈಟ್ ಆಗ್ಬೇಡಿ ಸರ್. ಕೂಲ್ ಡೌನ್. ನಿಮ್ ಮಕ್ಕಳದೊಂದು ಫೋಟೋ ನಮಗ್ ಕೊಡಿ. ಅವ್ರು ಎಲ್ಲೇ ಇದ್ರು ಹುಡುಕೊಡೋ ಜವಾಬ್ದಾರಿ ನಮ್ದು. ಸರ್, ಅವ್ರ ಫೋಟೋ ಯಾವ್ದು ನನ್ನ ಹತ್ರ ಇಲ್ಲ. ಅವ್ರನ್ನ ನೋಡ್ಕೊಳಕ್ ಯಾರು ಇಲ್ಲ ಅಂತ ನಾನೇ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡಿದ್ದೆ. ಇನ್ಸ್ಪೆಕ್ಟರ್, ಹೇಗಾದ್ರೂ ಮಾಡಿ ಅವ್ರನ್ನ ಕಂಡು ಹಿಡೀರಿ. ಇವ್ರಿಗೆ ಆ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ. ಯಾರ್ದೋ ಮಕ್ಕಳಾದ್ರೂ ಸ್ವಂತ ಮಕ್ಕಳಾಗಿ ನೋಡ್ಕೋತಿದ್ರು. ಆಯ್ತಮ್ಮ, ನಿಮ್ ಮಕ್ಕಳು ನೋಡೋಕೆ ಹೇಗಿದ್ರು ಅಂತ ಡೀಟೇಲ್ ಆಗಿ ಬರ್ಕೊಟ್ಟು ಹೋಗಿ. ನಾನು ಎಲ್ಲ ರೀತಿಯ ಆಕ್ಷನ್ ತಗೋತೀನಿ. ಪುಟ್ಸ್ವಾಮಿ, ಇದೇನ್ ಮಗ, ಆ ಮಕ್ಕಳಿಸೇನೆ ಯೋಚನೆ ಮಾಡ್ಕೊಂಡು ಉಂಡೀರ ಹಿಂಗ್ ಮಲ್ಕೊಂಡ್ರೆ ಹೆಂಗೋ ಹೇಳಪ್ಪ. ಒಂದು ತುಣ್ಬಾರ. ಅವ್ವ, ಆ ಮಕ್ಕಳು ನೆನೆಸ್ಕೊಂಡ್ರೆ ಕರಳು ಚುರುಕ್ಕನ್ನತ್ತೆ. ತಾಯಿ ಆಸರೆಯಲ್ಲಿ ಬೆಳಿಬೇಕಾದ ಸಮಯದಲ್ಲಿ ತಾಯಿನ ಕಳ್ಕೊಂಡ್ರು. ತಂದೆ ಪ್ರೀತಿ ಆರೈಕೆಯಲ್ಲಿ ಬೆಳಿಬೇಕಾದ ಸಮಯದಲ್ಲಿ ತಂದೆನೂ ಕಳ್ಕೊಂಡ್ರು. ಈಗ ನಾನಾದ್ರೂ ಅವ್ರನ್ನ ಕರ್ಕೊಂಬಂದ್ ಸಂತೋಷವಾಗಿ ಇಟ್ಕೊಳ್ಳೋಣ ಅಂತಂದ್ರೆ ಅವರೇ ಕಳ್ದೋದ್ರು. ಎಲ್ಲಿದ್ದಾರೋ ಹೇಗಿದ್ದಾರೋ. ಮನೋರಪ್ಪ ಸ್ಯಾನ ಒಳ್ಳೆ ಮನುಷ್ಯ. ಅವ್ರು ಯಾರಿಗೂ ಕೆಟ್ಟದಾಗ್ಲಿ ಅಂತ ಎಂದೂ ಯೋಚನೆ ಮಾಡ್ತಾರಲ್ಲ. ಅವ್ರ ಮಕ್ಕಳಿಗೆ ಏನು ಆಗಕ್ಕಿಲ್ಲ ಕಣಪ್ಪ. ನೀನ್ ಧೈರ್ಯವಾಗಿರು. ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಡು. ನೀನ್ ಹಿಂಗ್ ಉಪವಾಸ ಕುತ್ಕೊಂಡಿದ್ರೆ ನನ್ ಕೈಲಿ ನೋಡಕ್ ಆಗಕ್ಕಿಲ್ಲ ಕಣಪ್ಪ. ಹೌದು ಆನಂದ್, ದಯವಿಟ್ಟು ಅಮ್ಮನ ಬಗ್ಗೆ ಯೋಚನೆ ಮಾಡಿ. ನಿಮ್ಮದಲ್ದೇ ಇರೋ ಆ ಮಕ್ಕಳಿಗೋಸ್ಕರ ನೀವು ಇಷ್ಟೊಂದು ದುಃಖ ಪಡ್ತಿದ್ರೆ ನಿಮ್ಮನ್ನ ಹೆತ್ತ ಕರಡು ಯಾವ ರೀತಿ ಒದ್ದಾಡ್ತಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಒಂದು ತುಂಬಾರ ಎದಳಪ್ಪ, ಎದಳು.
ನೋಡ್ರಿ ಅಲೋ 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 ಹೇಳದ್ ಕೇಳಿಸ್ಕೊಳ್ಳಿ ಅಣ್ಣ, ಇವ್ರು ನಾವ್ ಬೇಕು ಆನಂದಪ್ಪನ್ಗೆ- ಅಂದ್ರೆ ಕಾಯ್ಬೇಕಷ್ಟೇ. ಒಂದ್ ದಿನಕ್ಕೆ 8 ಆಡ ಆಡ್ಬಿಡ್ತಾರೆ. ಯಾರು ಯಾರು ನೀವು ಬೆಂಗಳೂರು ಬಸ್ ಸ್ಟ್ಯಾಂಡ್ ಇಂದ ಓಡ್ ಬಂದಂಗಿದ್ದೀರಾ? ಗುರು ನೀನೇನ್ ಗುರು, ನಾನೇ ನಿನ್ ಶಿಷ್ಯ. ನೀನ್ ಹೇಳ್ದಂಗ್ ಕೇಳದೆ ನನ್ ಧರ್ಮ. ನೋಡು ತಗೊಂಬಿಡು, ಇದ್ರಲ್ಲಿ ಇರೋದ್ನೆಲ್ಲ ತಗೊಂಬಿಡು. ಆದ್ರೆ ಡೇಟ್ ಮಾತ್ರ ಏನು ಅಣ್ಣ ಇವ್ರು ಆನಂದಪ್ಪರ ಅಲ್ಲ, ಅವ್ರ ಪಿ ಎ ಆಗಿದ್ರು. ಈಗ ಅವ್ನ ಪಿ ಎ ಒಂದ್ ಹುಡುಗಿ. ಅಯ್ಯೋ ಗೂಬೆ ನನ್ ಮಗನ್ ತಗೊಂಬಂದು. ಇವನಲ್ಲ ಒಂದ್ ಹೆಂಗ್ ಸುತ್ತ ಹೇಳಕ್ ಏನೋ ದಾಡಿ ನಿಂಗೆ. ವಿವೇಕ್ ನನ್ ಮಗನ್ ತಗೊಂಬಂದು. ಅಯ್ಯೋ ನನ್ ಮಗ ಆಗ್ಲೇ ಎತ್ತ ಕೂತವ್ನಲ್ಲಪ್ಪ. ತಗೊಂಬರ ಇಲ್ಲಿ. ಇವನ್ ಮಕ್ಕಕ್ಕೆ, ಇವನ್ ಮುಳ್ಳಂದಿ ಮಕ್ಕಕ್ಕೆ ಮೊಬೈಲ್ ಯಾವೊಂದು ದುಡ್ಡು ಎಲ್ಲಮ್ಮನ್ ಜಾತ್ರೆ. ಕೊಲ್ಲೂರು ಮೂಕಾಂಬಿಕೆ, ಮೈಸೂರು ಚಾಮುಂಡಮ್ಮ, ಹೊರನಾಡು ಅನ್ನಪೂರ್ಣೇಶ್ವರಿ, ಬೆಂಗಳೂರು ಅಣ್ಣಮ್ಮ, ಅರಸೀಕೆರೆ ಕರಿಯಮ್ಮ, ಮಲ್ಗೆಮ್ಮ, ಕೈ ನೀಡಮ್ಮ, ಪ್ರಸಾದ ತಗೊಳಮ್ಮ. ಇವಳು ಆನಂದಪ್ಪ ಪಿ ಅಲ್ಲ, ಮತ್ತೆ ಸ್ಟುಡಿಯೋ ಬಾತ್ರೂಮ್ ಕ್ಲೀನ್ ಮಾಡೋಳು. ಅಯ್ಯೋ ಇಸ್ಕೋ ತಟ್ಟೆ. ಆ ಹುಡುಗಿ ಎಲ್ಲ ನೋಡ. ಇವಳು ಯಾರೋ ಕೊರೋನಲ್ಲಿ ಲಕ್ಷ್ಮಿ ತಂಗವಳೆ. ಏಯ್ ಇವಳೇ ಅಲ್ವಾ ಅವ್ನ ಪಿ ಎ? ಹಿಡ್ಕೋ ತಾಮ್ರವ. ನೋಡು ಇದ್ರಲ್ಲಿ 2 ಲಕ್ಷ ರೂಪಾಯಿ ದುಡ್ಡದೆ, ತಗೋ ಅಡ್ವಾನ್ಸು ಅಂತ ಮಾಡಿಕೋ. ನೋಡು ನಾನ್ ಡೀಲ್ ಮಾಮ ಡೌರಾಣಿ ಅಂತ ಕ್ಯಾಸೆಟ್ ಮಾಡ್ತಾ ಇವ್ನಿ, ಅದಕ್ಕೆ ಆನಂದಪ್ಪನವರೇ ಆಡ್ಬೇಕು. ಅಲ್ಲ ಅದು ಅಯ್ಯೋ ಅಲ್ಲ ಇಲ್ಲ ಅಂತ ಏನು ಹೇಳಂಗೆ ಇಲ್ಲ. ಸಾಕಾಗ್ಲಿಲ್ಲ ಅನ್ನು ಇನ್ನೂ 1 ಲಕ್ಷ ರೂಪಾಯಿ ಕೊಡ್ತೀನಿ. ನಾನು ಆನಂದಪ್ಪನ ಕೈಲೇ ಆಡಿಸ್ತೀನಿ ಅಂತ ಊರ್ ತುಂಬಾ ಹೇಳ್ಕೊಂಡ್ ಬಂದ್ಬಿಟ್ಟಿದೀನಿ. ನನ್ ಮರುವಾದೆ ಪ್ರಶ್ನೆ ಕಣವ. ಸರಿ, ಯಾವಾಗ ಹಾಡಿಸ್ಬೇಕು ಅಂತಿದ್ದೀರಾ? ಕಾರ್ತಿಕ್ ಮಾಸಕ್ಕೆ ಆಡಿಸ್ಬಿಡೋಣ ಕಣವ. ಓಕೆಲಾ? ಡೀಲೇ ಬಿಡು. ಇಲ್ಲೇನು ನಡೀಲ. ಏನೂ ಇಲ್ಲ ತಾಯಿ, ನೀವು ನಿಮ್ ಮಗನ ಮದುವೆ ಬಗ್ಗೆ ಮಾತೇ ಆಡ್ತಾ ಇಲ್ವಲ್ಲ, ಯಾಕೆ ಅಂತ ಕೇಳೋಣ ಅಂತ ಬಂದೆ ಅಷ್ಟೇ. ಏನ್ ಹೇಳೋಣ ಶಾಸ್ತ್ರಿಗಳೇ, ಏನೇನೋ ಆಗೋಯ್ತು. ಮನೋರಪ್ಪನವರು ತೀರ್ಕೊಂಡ್ಬಿಟ್ರು, ಅವ್ರ ಮಕ್ಕಳು ಕಾಣ್ದಂಗ್ ಹೊಂಟೋಗ್ಬಿಟ್ರು. ಅದಕ್ಕೆ ನನ್ನ ಮಗ ಈ ಮದುವೆನ ಮುಂದಕ್ಕೆ ಹಾಕ್ಬಿಡವ ಅಂದ. ಯಾಕೋ ನಮ್ ಟೇಮೇ ಸಂದಾಕಿಲ್ದಂಗ್ ಕಾಣಿಸ್ತದೆ ಶಾಸ್ತ್ರಿಗಳೇ. ಹಾಗೆಲ್ಲ ಏನೂ ಇಲ್ಲ ತಾಯಿ, ಎಲ್ಲ ಸರಿಯಾಗೇ ಇದೆ. ನೋಡಮ್ಮ, ಯಾವತ್ತೋ ಮಾಡ್ಬೇಕಾದ ಒಳ್ಳೆ ಕೆಲ್ಸನ ಯಾವ್ದೋ ಕಾರಣಕ್ಕೆ ಮುಂದಕ್ಕೆ ಹಾಕ್ಲೇಬಾರ್ದು. ಅದರಲ್ಲೂ ಮದುವೆ ಅನ್ನೋದನ್ನ ಮುಂದಕ್ಕೆ ಹಾಕ್ಲೇಬಾರ್ದು. ಈ ಮನೆಯಲ್ಲಿ ಮದುವೆ ಒಂದ್ ನಡಿಲಿ, ಆ ಕಂಕಣ ಬಲದಿಂದ ನೆಮ್ಮದಿ ಸಂತೋಷ ಅನ್ನೋದು ತಾನಾಗಿ ಬಂದ್ಬಿಡುತ್ತಮ್ಮ. ಅದಕ್ಕೆ ನಾನ್ ಹೇಳೋದೇನು ಅಂದ್ರೆ, ಅದೇ ಮುಹೂರ್ತದಲ್ಲಿ ನಿಮ್ ಮಗನ್ನ ಒಪ್ಸಿ ಮದುವೆ ಮಾಡ್ಬಿಡಿ, ಎಲ್ಲ ಸರಿ ಹೋಗುತ್ತೆ.